ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1180. ಅಂದರೆ 1180 ತರಗತಿಯಾಗುತ್ತೆ ಇದು. ಇದರಲ್ಲಿ ನೋಟಿಫಿಕೇಷನ್ ಬಗ್ಗೆ ಮತ್ತು ಒಂದಷ್ಟು ಏನು ಸಿಲೆಬಸ್ ಇದೆ ಈ ಒಂದು ನೋಟಿಫಿಕೇಷನಲ್ಲಿ, ಈ ಎಲ್ಲ ಅಂಶಗಳನ್ನು ನೋಡ್ತಾ ಹೋಗೋಣ. KA ಹೊಡಿಸಿರ್ತಕ್ಕಂಥ ಮತ್ತೊಂದು ನೋಟಿಫಿಕೇಷನ್ ಭೂಮಾಪಕರು ಅಥವಾ ಲ್ಯಾಂಡ್ ಸರ್ವೇಯರ್ ಅಂತ. ಒಟ್ಟು 750 ಹುದ್ದೆಗಳಿದ್ದಾವೆ. ನಾನ್ HK ಭಾಗಕ್ಕೆ 560, HK ಭಾಗಕ್ಕೆ 190 ಹುದ್ದೆಗಳು. ಈ ಹಿಂದೆ KPSC ಅವರು ಇದೇ ನೋಟಿಫಿಕೇಶನ್ ಹೊರಡಿಸಿದ್ರು, ಬಟ್ ಒಳ ಮೀಸಲಾತಿ ಗೊಂದಲಗಳಿಂದ ರದ್ದಾಗಿತ್ತು. ನಂತರ ಈಗ ಮತ್ತೆ ರೀನೋಟಿಫೈ ಆಗ್ತಾ ಇದೆ ಲ್ಯಾಂಡ್ ಸರ್ವೇಯರ್. ಬಹಳಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ರು. ಅದರ ಮಧ್ಯದಲ್ಲಿ ಒಂದಷ್ಟು ಕ್ವಾಲಿಫಿಕೇಶನ್ ರಿಲೇಟೆಡ್, ಸಿಲೆಬಸ್ ರಿಲೇಟೆಡ್ ಬದಲಾವಣೆ ಕೂಡ ಆಗಿದ್ದಾವೆ. ಸೊ ಯಾರು ಈ ಒಂದು ಪರ್ಟಿಕ್ಯುಲರ್ ಆಗಿ ಲ್ಯಾಂಡ್ ಸರ್ವೇಯರ್ಗೆ ಪ್ರಿಪೇರ್ ಆಗ್ತಾ ಇದ್ರಿ ಅವರಿಗೆ ಅದರ ಐಡಿಯಾ ಇದ್ದೇ ಇರುತ್ತೆ. ಆದರೂ ಕೂಡ ಭಾಳಷ್ಟು ಜನ ಹೊಸದಾಗಿ ಬಂದಿರ್ತಾರೆ ಈ ಕಾಂಪಿಟೇಟಿವ್ ಫೀಲ್ಡ್ಗೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಟ್ರೈ ಮಾಡೋಣ ಸರ್ಕಾರಿ ನೌಕರಿಗಳನ್ನ ಅಂತ ಬಂದಿರ್ತಾರೆ. ಅಂಥವ್ರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಇರಲಿ. ಏನು ಓದಬೇಕು, ಹೇಗೆ ಓದಬೇಕು, ಏನೇನು ಸಿಲೆಬಸ್ ಇದೆ, ಇವತ್ತು ಯಾವ ರೀತಿಯಾಗಿ ಟ್ರೆಂಡ್ ಬರ್ತಾ ಇದೆ ಕ್ವಶನ್ ಪೇಪರು, KEAಯ ಟ್ರೆಂಡ್ ಹೇಗಿದೆ ಅಂತಕ್ಕಂಥ ಒಟ್ಟಾರೆ ಒಂದು ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವಾಗುತ್ತೆ. ಓಕೆ, ಭೂಮಾಪಕರ ಹುದ್ದೆ 37,500 ರೂಪಾಯಿ ಬೇಸಿಕ್ ಇದೆ. 560 ಹುದ್ದೆಗಳು ರೆಸಿಡಿಯಲ್ ಪೇರೆಂಟ್ ಕೆಡೇರ್ ಅಥವಾ RPC ಅಥವಾ ಉಳಿಕೆ ಮೂಲ ವೃಂದ ಅಂತ ಕರಿತೀವಿ. ಅಂದರೆ ಸಾಮಾನ್ಯವಾಗಿ ನಾನ್ HK ಅಂತ ಕರಿತೀವಿ. ಅದೇ ರೀತಿಯಾಗಿ ಇದೇ ಭೂಮಾಪಕರ ಹುದ್ದೆಗಳ 190 ಹುದ್ದೆಗಳನ್ನು ಸ್ಥಳೀಯ ವೃಂದ ಅಥವಾ ನಾವೇನು ಕಲ್ಯಾಣ ಕರ್ನಾಟಕ ಅಥವಾ ಸಾಮಾನ್ಯವಾಗಿ HK ರೀಜನ್ ಅಂತ ಕರಿತೀವಿ. ಬನ್ನಿ ಹಾಗಾದರೆ ಈ ನೋಟಿಫಿಕೇಶನ್ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ. ಈಗ ಆಲ್ರೆಡಿ ಈ ಹಿಂದೆ ನಾವು KEA ಹೊರಡಿಸಿರ್ತಕ್ಕಂಥ ಕ್ರೈಸ್ ನೋಟಿಫಿಕೇಶನ್, ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ. ಸೊ ಅದರ ಒಟ್ಟಾರೆಯಾಗಿ ಸಾಕಷ್ಟು ಹುದ್ದೆಗಳಿದ್ದು 1087 ಹುದ್ದೆಗಳ ನೋಟಿಫಿಕೇಶನ್ ಬಗ್ಗೆ ನೋಡಿದ್ವಿ. ಅದೇ ರೀತಿಯಾಗಿ KEA VAO ನೋಟಿಫಿಕೇಶನು, ಅದು ಕೂಡ 572 ಹುದ್ದೆಗಳು, 505 ಫಾರ್ ನಾನ್ HK, ಫಾರ್ HK. ಆಲ್ಮೋಸ್ಟ್ PUC ಆಗಿರ್ತಕ್ಕಂಥವ್ರು ಈ ಎಲ್ಲ ಹುದ್ದೆಗಳಿಗೂ ಕೂಡ ನೀವು ಎಲಿಜಿಬಲ್ ಇರಬಹುದು. ಹಾಗಾಗಿ ಇದು ಹುದ್ದೆಗಳ ಅಥವಾ ಸರ್ಕಾರಿ ನೌಕರಿಯ ಒಂದು ನೋಟಿಫಿಕೇಶನ್ಗಳ ಸುಗ್ಗಿ ಆಗುತ್ತೆ. ಈ ಸುಗ್ಗಿಯಲ್ಲಿ ನಾವು ನಮ್ಮ ಏನು ಜಾಬ್ ಬೇಕಾಗಿದೆ ಸೆಲೆಕ್ಷನ್ ಲಿಸ್ಟಲ್ಲಿ ಬರಬೇಕು, ಪ್ರಯತ್ನ ಮಾಡಿ. ಒಳ್ಳೆಯ ಪ್ರಯತ್ನದಿಂದ ಇದೇ ವರ್ಷನೇ ನೌಕರಿ ತಗೊಂಡು ಹೋಗ್ಬಿಡ್ಬೇಕು. ಭಾಳ ವರ್ಷ ಇರಬಾರ್ದು ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ಸೊ ಈ ಒಂದು ಫೀಲ್ಡಲ್ಲಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿರ್ತಕ್ಕಂತಹ ಭೂಮಾಪಕರು ಹುದ್ದೆಗಳು 2026 ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಹೊರಡಿಸಿರ್ತಕ್ಕಂಥದ್ದು. KEAಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ಲ್ಯಾಂಡ್ ಸರ್ವೇಯರ್ ಅಂತ ಕರಿತೀವಿ. ಸೊ ಭಾಳಷ್ಟು ಜನ ಈ ಒಂದು ಸ್ಪರ್ಧಾ ಜಗತ್ತಿಗೆ ಹೊಸಬರು ಬಂದಿರ್ತೀರ. ಸೊ ನಿಮ್ಮ ಏನಾದರೂ ಕ್ವೇರಿಗಳಿದ್ರೆ, ಏನಾದರೂ ಪ್ರಶ್ನೆಗಳಿದ್ರೆ ಸಿಲೆಬಸ್ ಬಗ್ಗೆ ಆಗಲಿ ಅಥವಾ ಕರೆಂಟ್ ಅಫೇರ್ಸ್ ಬಗ್ಗೆ ಆಗಲಿ, ಕಂಪ್ಯೂಟರ್ ಸಿಲೆಬಸ್ ಆಗಲಿ, ಸೊ ನೋಡೋಣ. ಸೊ ನಿಮ್ದು ಏನೇ ಕ್ವೇರಿ ಇದ್ದರೂ ಕೂಡ amaresh.pothnal@gmail.comಗೆ ನೀವು ಇಮೇಲನ್ನು ಮಾಡ್ಬೋದು. ಮತ್ತು ಮೊದಲ ಬಾರಿ ಬಂದಿರತಕ್ಕಂಥವ್ರಿಗೆ ಒಂದಷ್ಟು ಕಿರುಪರಿಚಯವನ್ನು ಕೂಡ ಕೊಟ್ಟಿದ್ದೀನಿ. ಯಾಕಂದರೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಅನ್ನೋ ಉದ್ದೇಶಕ್ಕಾಗಿ. ಎಲ್ಲಿ ಓದಿರ್ತಕ್ಕಂಥದ್ದು, ಯಾವ ಇಂಜಿನಿಯರಿಂಗು ಮತ್ತು ಯಾವ ಕಾಲೇಜು, ಹಾಗೆ ಯಾವ ಪರೀಕ್ಷೆಗಳನ್ನು ಪಾಸ್ ಮಾಡಿರ್ತಕ್ಕಂಥ ಅನುಭವ ಇದೆ ಅಂತಕ್ಕಂಥ ಮಾಹಿತಿ, ಜಸ್ಟ್ ಫಾರ್ ಟು ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ನಾಳೆ ಮುಂದಿನ ವಿಡಿಯೋಗಳು ನೋಡಬೇಕಾದ್ರೆ ಸರಿಯಾಗಿ ವಿಡಿಯೋಗಳನ್ನು ಮಾಡ್ತಾರಾ ಇಲ್ವಾ, ಕಂಟೆಂಟ್ ಚೆನ್ನಾಗಿರುತ್ತಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬರಬೇಕಾಗುತ್ತಲ್ವ, ಆ ಉದ್ದೇಶಕ್ಕೆ. ಮತ್ತು ಮೊದಲನೇ ಬಾರಿಗೆ ಬಂದಿದ್ದರೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ. ಅದೇ ಥರ ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಥವಾ ನೀವೇ ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ ಆದರೂ ಜಾಯ್ನ್ ಆಗ್ಬೋದು. ಇದರ PDF ಈಗೇನು ಪಾಠ ಮಾಡ್ತಾ ಇದ್ದೀನಿ ಇದರ PDF ಅನ್ನು ಜೊತೆಗೆ ಆ ನೋಟಿಫಿಕೇಷನ್ಗಳ PDF ಅನ್ನು ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ, ಅಲ್ಲಿಂದ ಪಡಿಬೋದು. ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು 11/7/2026 ಈ ಒಂದು RPC ಅಧಿಸೂಚನೆ ಇತ್ತು. ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯ ಉಳಿಕೆ ಮೂಲ ವೃಂದ ಅಥವಾ ರೆಸಿಡಿಯಲ್ ಪೇರೆಂಟ್ ಕೆಡೇರ್ ಅಥವಾ RPC ಅಥವಾ ಸಾಮಾನ್ಯವಾಗಿ ನಾನ್ HK ಖಾಲಿ ಇರ್ತಕ್ಕಂಥ ಗ್ರೂಪ್ C ವೃಂದದ ಭೂಮಾಪಕರ ಹುದ್ದೆಗಳಿಗೆ ನೇರ ನೇಮಕಾತಿ. ಭಾಳ ಜನಕ್ಕೆ ನೇರ ನೇಮಕಾತಿ ಅಂದರೆ ರೆಸ್ಯೂಮ್ ಇಟ್ಕೊಂಡು ಹೋಗ್ಬೇಕಾ ಅಂತ ಅಲ್ಲ. ನೇರ ನೇಮಕಾತಿ ಅಂದ್ರೇ ಅಪ್ಲಿಕೇಶನ್ ಕರೆದು ಸ್ಕ್ರೂಟಿನಿ ಮಾಡಿ
ಹಾಲ್ ಟಿಕೆಟ್ ಬಿಟ್ಟು ಎಕ್ಸಾಮ್ ಮಾಡಿ ಸೆಲೆಕ್ಷನ್ ಲಿಸ್ಟ್ ಮಾಡಿ ನಂತರ ಅದೇನು ದಾಖಲಾತಿ ವೆರಿಫಿಕೇಷನ್ನು ಅಥವಾ ಆರೋಗ್ಯ ಇನ್ನೊಂದು ಹೆಲ್ತ್ ಚೆಕಪ್ ಇನ್ನೊಂದು ಟ್ರೈನಿಂಗು ಮತ್ತೊಂದು ಇರುತ್ತೆ, ಅದು ನೇರ ನೇಮಕಾತಿ ಅನ್ನಂಗೆ. ಇನ್ನೊಂದು ಮುಂಬಡ್ತಿ ಅಂತ ಇರುತ್ತೆ. ಮುಂಬಡ್ತಿ ಅಲ್ಲ, ಇದು ನೇರ ನೇಮಕಾತಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಮತ್ತು ಅರ್ಹ ಅಭ್ಯರ್ಥಿಗಳು ಯಾರಿದ್ದೀರಾ ನೀವು ಈ ಒಂದು ಅಪ್ಲಿಕೇಶನ್ ಹಾಕಿ ಪರೀಕ್ಷೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಭರ್ತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಲಾದ ಖಾಲಿ ಹುದ್ದೆಗಳ ಸಂಖ್ಯೆ ನಾನ್-HK ರೀಜನಲ್ಲಿ 560 ಹುದ್ದೆಗಳಿದ್ದಾವೆ. ಹುದ್ದೆವಾರು ಮತ್ತು ಪ್ರವರ್ಗವಾರು ಕೆಳಗಡೆ ಕೊಟ್ಟಿದ್ದಾರೆ, ಅದನ್ನು ನೋಡಿ ನೀವು ಅಥವಾ ನೋಟಿಫಿಕೇಶನ್ ಕೊನೆಯಲ್ಲಿ ಅಥವಾ ಸಪ್ರೇಟು ಅದಕ್ಕೊಂದು ಫೈಲ್ ಕೊಟ್ಟಿದ್ದಾರೆ, KEA ವೆಬ್ಸೈಟಲ್ಲಿದೆ, ನೋಡ್ಬೋದು. ಅದೇ ಥರ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಏನಿದೆ ಅದರಲ್ಲೂ ಕೂಡ 190 ಹುದ್ದೆಗಳಿದ್ದಾವೆ. ಸೊ ಒಟ್ಟಾರೆಯಾಗಿ 750 ಹುದ್ದೆಗಳ ಒಂದು ದೊಡ್ಡ ನೋಟಿಫಿಕೇಶನ್ ಆಗುತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ನಾನು ಎಲಿಜಿಬಲ್ ಇದೀನಾ ಇಲ್ವಾ, ನಾನು BE ಓದಿದ್ದೀನಿ, ನಾನು ಇನ್ನೊಂದೇನೋ ಓದಿದ್ದೀನಿ, BScಲಿ ಯಾವುದೋ ಸಬ್ಜೆಕ್ಟ್ ತೊಗೊಂಡಿದ್ದೀನಿ, ನಾನು CBZ ತೊಗೊಂಡಿದ್ದೀನಿ, ನಾನು PCM ಓದಿದ್ದೀನಿ, ನಾನು PMCS ತೊಗೊಂಡಿದ್ದೀನಿ, ಅರ್ಹತೆ ಇದೆಯಾ ಇಲ್ವಾ, ನಾನು BCA ಓದಿದ್ದೀನಿ, ನಾನು ಇಂಜಿನಿಯರಿಂಗಲ್ಲಿ ಬಯೋಟೆಕ್ನಾಲಜಿ ಓದಿದ್ದೀನಿ ಅಥವಾ ಇನ್ನೊಂದು ಯಾವುದೋ ಸಿವಿಲ್ ಇಂಜಿನಿಯರಿಂಗೋ ಇನ್ನೊಂದು ಯಾವುದೋ ಬ್ರಾಂಚ್ ಇರ್ಬೋದು. ಹಾಗಾಗಿ ಈ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆಯೋ ಇದನ್ನು ಒಂದ್ಸಲ ನೋಡಿ, ABC ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಈ ಒಂದು ಕ್ವಾಲಿಫಿಕೇಷನಲ್ಲಿ ಎಲಿಜಿಬಲ್ ಇಲ್ಲ ಅಥವಾ ನಿಯರೆಸ್ಟ್ ಇದ್ದೀವಿ, ನಾವು ಅದೇ ಸಬ್ಜೆಕ್ಟ್ ಓದಿವಿ, ಅವ್ರಿಗೆ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿಲ್ಲ, ಈ ಥರ ಏನೇ ಇದ್ದರೂ ಕೂಡ ಇದಕ್ಕೊಂದು ಮೆಥಡ್ ಇದೆ. ಒಂದು ಏನು ಮಾಡಬೇಕು, ಒಂದು ರಿಕ್ವೆಸ್ಟ್ ಬರಿಬೇಕು, ಒಂದು ಲೆಟ್ರ್ ಬರಿಬೇಕು. ನೀವು ಲೆಟ್ರ್ ಬರೆದು ಟು ಯಾರಿಗೆ, ಡೈರೆಕ್ಟರ್ KEA, ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್ ಏನಿದೆ ಇನ್ಕ್ಲೂಷನ್ ಆಫ್ ಅವರ್ಸ್ ಸಬ್ಜೆಕ್ಟ್, ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಇವರಿಗೆ, ಯಾರಿಗೆ, ನಿರ್ದೇಶಕರು ಅಥವಾ ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು, ಮಾನ್ಯರೇ, ವಿಷಯ ನಮ್ಮ ವಿಷಯವನ್ನು ಭೂಮಾಪಕರು ಹುದ್ದೆಗಳ ನೇಮಕಾತಿಗೆ ಪರಿಗಣಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಉಲ್ಲೇಖಗಳು ಏನೇನು ಉಲ್ಲೇಖ, ಯಾವುದಾದರೂ ಹಳೆ ನೇಮಕಾತಿಯಲ್ಲಿ ಈಗ ಆಲ್ರೆಡಿ ಇದೇ ರೀತಿಯ ಕ್ವಾಲಿಫಿಕೇಷನ್ ಇರೋರಿಗೆ ಇದೇ ರೀತಿಯ ಹುದ್ದೆಗೆ ನಿಮ್ಮನ್ನು ಕನ್ಸಿಡರ್ ಮಾಡಿದರೆ ಇಲ್ಲಿ ಯಾಕೆ ಬಿಟ್ಟಿದ್ದೀರಾ ಅನ್ನೋ ಒಂದು ಉಲ್ಲೇಖವನ್ನು ಕೊಡ್ತಕ್ಕಂಥದ್ದು. ಉಲ್ಲೇಖ 2, ಇನ್ನೊಂದು ಯಾವುದೋ ಬೇರೆ ರಾಜ್ಯದ ನೇಮಕಾತಿ ಆಗಿರ್ಬೋದು, ಅಥವಾ ಉಲ್ಲೇಖ 3, ಯಾವುದೋ ವಿಶ್ವವಿದ್ಯಾಲಯದ ಸಿಲೆಬಸ್, ಅದು ಸಿಲೆಬಸ್ ನಮ್ಮ ಸಿಲೆಬಸ್ ಎರಡು ಒಂದೇ ಇದೆ ಅನ್ನೋದಕ್ಕೆ ಉಲ್ಲೇಖ. ಹೀಗೆ ಮತ್ತೆ ಬಾಡಿ ಆಫ್ ದ ಲೆಟರ್ ಕಡೆ ಹೋಗಬೇಕು. ಮಾನ್ಯರೇ, ಮೇಲೆ ಕಾಣಿಸಿದ ವಿಷಯದಂತೆ ನಾವು ಇಂತಹ ವಿಷಯದವರಾಗಿದ್ದು ಈ ಉಲ್ಲೇಖದಲ್ಲಿ 1, 2, 3ರಲ್ಲಿ ತೋರಿಸಿರುವಂತೆ ನಮ್ಮ ವಿಷಯವು ನೀವು ನೀಡಿರ್ತಕ್ಕಂಥ ವಿಷಯಗಳಿಗೆ ಆಲ್ಮೋಸ್ಟು ಅಥವಾ ಸಂಬಂಧಿಸಿದ್ದಾಗಿದ್ದು ನಮ್ಮನ್ನು ಕೂಡ ನೇಮಕಾತಿಗೆ ಪರಿಗಣಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅಂತೇಳಿ ಇನ್ನೊಂದು 4 ಪಾಯಿಂಟ್ಸ್ ಹಾಕಿ ಸೈನ್ ಮಾಡಿ, ಒಂದು 8 ಜನ ಸೈನ್ ಮಾಡಿ, ಒಂದು 8 ಜನ ಹೋಗಿ ಕೊಡಬೇಕು. ಒಬ್ರು ಹೋದರೂ ಕೆಲಸ ಆಗುತ್ತೆ, 8 ಜನ ಹೋದರೂ ಬೇಗ ಆಗುತ್ತೆ, ಅದಕ್ಕೊಂದು ವೆಯ್ಟೇಜ್ ಬರುತ್ತೆ. ಇದೇ ರೀತಿ ಪತ್ರವನ್ನು ಕೇವಲ KEAದವ್ರಿಗೆ ಕೊಟ್ಟರೆ ಸಾಕಾಗಲ್ಲ, ಹೋಗಿ ಭೂಮಾಪನ ಮತ್ತು ಕಂದಾಯ ಇಲಾಖೆ ಯಾವುದಿದೆ ಅದಕ್ಕೂ ಹೋಗಿ ಕೊಡಬೇಕು, ಅಥವಾ ಮಿನಿಸ್ಟ್ರ್ ಇರ್ತಾರೆ ಮಿನಿಸ್ಟ್ರಿಗೂ ಹೋಗಿ ಕೊಡಬೇಕು, ಪದೇ ಪದೇ ಮತ್ತೆ ರಿವಿಸಿಟ್ ಮಾಡಬೇಕು, ಅವಾಗ ಕೆಲಸ ಆಗುತ್ತೆ. ಸುಮ್ಮನೆ ಕೊಟ್ವಿ ಬಂದ್ವಿ ಅಂದ್ರೆ ಆಗಲ್ಲ. ಯಾಕಂದರೆ ಬೇರೆ 2-3 ನೋಟಿಫಿಕೇಶನ್ ಬಗ್ಗೆ ಹೇಳಿದಾಗ ಈ ಥರ ಕ್ವಶನ್ನು ಕಮೆಂಟ್ ಬಂದಿತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವೆಲ್ಲ ಮಾಡಬೇಕು, ಇವೆಲ್ಲ ಮಾಡಿದರೆ ನಿಮಗೆ ಅವಾಗ ಈ ನಾಲೆಜ್ ಅನ್ನೋದು ಬರುತ್ತೆ. ಸುಮ್ಮನೆ ಕಮೆಂಟ್ ಹಾಕಿದರೆ ಉಪಯೋಗ ಇಲ್ಲ. ಹೌದು, ಹಾಕಬೇಕು, ಯಾಕಂದರೆ ನಾವು ಆಲ್ರೆಡಿ ಇವೆಲ್ಲ ಪ್ರೋಸೆಸ್ಗಳನ್ನ ಅನುಭವಿಸಿ ಈ ಹಂತಕ್ಕೆ ಬಂದಿದ್ದೀವಿ. KEAಗೆ ಹೋಗಿದ್ದೀವಿ, KPSCಗೆ ಹೋಗಿದ್ದೀವಿ, MS ಬಿಲ್ಡಿಂಗ್ ತಿರುಗಾಡಿದ್ದೀವಿ, ವಿಧಾನಸೌಧ ತಿರುಗಾಡಿದ್ದೀವಿ, MLA, ಮಿನಿಸ್ಟ್ರು, ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಕಾಲಘಟ್ಟದಲ್ಲಿ ಏನು ರಿಕ್ವೆಸ್ಟ್ ಬೇಕೋ ಆಯಾ ಕೆಲಸಗಳನ್ನೆಲ್ಲ ಮಾಡೇ ಬಂದಿರ್ತೀವಿ. ಹಾಗಾಗಿ ಸಜೆಷನ್ಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ನಾನು ಇಲ್ಲಿ ಅದಕ್ಕೆ ಈ ಒಂದು ಪರಿಚಯವನ್ನು ಹೇಳ್ತಾ ಇದ್ದೆ. ಈ ಪರಿಚಯ ಸುಮ್ಮನಲ್ಲ, ಇದೆಲ್ಲ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ, ದೊಡ್ಡ ದೊಡ್ಡ IIT ಅಂತ ಕಾಲೇಜಲ್ಲಿ ಓದಿರ್ತಕ್ಕಂಥದ್ದು ಇವೆಲ್ಲ ಅನುಭವ ನನಗೆ. ಈ ಎಲ್ಲ ಅನುಭವಗಳದ ಆಧಾರದ ಮೇಲೇ ಪಾಠ ಮಾಡ್ತಾ ಇರ್ತೀವಿ. ಪಾಠ ಮಾಡ್ತಕ್ಕಂಥದ್ದು ಕೇವಲ ಪುಸ್ತಕ ಓದಿ ಅಲ್ಲ, ಜೀವನದ ಅನುಭವ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇಲ್ಲಿ ಏನಿದೆ ಶೈಕ್ಷಣಿಕ ವಿದ್ಯಾರ್ಹತೆ, ನಿಮ್ಮಲ್ಲಿ ಯಾರಾದರೂ ಅಬ್ಜೆಕ್ಷನ್ ಏನಿರ್ಬೋದು ಮುಂದೆ ನೋಡೋಣ. ಕಾನೂನಿನ ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ನಲ್ಲಿ
ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ ಹೊಂದಿರಬೇಕು. ಇಲ್ಲೇನು ಅರ್ಥ ಆಗ್ತಾ ಇದೆ, ಯಾವುದಾದ್ರೂ ಒಂದು ಯೂನಿವರ್ಸಿಟಿಯಿಂದ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಎಲ್ಲಿ ಪದವಿ ಹೊಂದಿರಬೇಕು, ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ AMIE ಪದವಿ ಹೊಂದಿರಬೇಕು. ಈಗ AMIE ಪದವಿ ಇರೋರು ಕಡಿಮೆ, ಯಾಕಂದರೆ ಅದು ಒಂಥರ ಏನು ದೂರ ಶಿಕ್ಷಣದ ಟೆಕ್ನಾಲಜಿ ಕೋರ್ಸ್ ಇದ್ದಂಗೆ. ಸಾಮಾನ್ಯವಾಗಿ ಯಾವುದಾದ್ರೂ ವಿಶ್ವವಿದ್ಯಾಲಯದಿಂದ, ಈಗ ನಮ್ಮ VTUವಿಂದ ನೀವು BE ಪಡೆದಿದ್ದೀರಾ ಅಥವಾ BTech ಹೊಂದಿದ್ದೀರಿ ಅಂದರೆ ಯು ಆರ್ ಎಲಿಜಿಬಲ್ ಅನ್ನಂಗೆ ಸಿಂಪಲ್ ಆಗಿ. ಎನಿ ಇಂಜಿನಿಯರಿಂಗ್, ಆ 26 ಇಂಜಿನಿಯರಿಂಗ್ ಬ್ರಾಂಚ್ ಯಾವ್ದಿದಾವೆ ಎಲ್ಲರೂ ಎಲಿಜಿಬಲ್ ಅಂತ ಹೇಳ್ತಾ ಇದ್ದಾರೆ ಒಂದು. ಅಥವಾ ಕಾನೂನಿನ ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಗಣಿತ, ಭೌತಶಾಸ್ತ್ರ, ಗಣಿತ ಅಂದರೆ ಮ್ಯಾಥ್ಸು, ಭೌತಶಾಸ್ತ್ರ ಅಂದರೆ ಫಿಸಿಕ್ಸು, ಕಂಪ್ಯೂಟರ್ ಸೈನ್ಸ್ ಅಂದರೆ CS, ಮಾಹಿತಿ ತಂತ್ರಜ್ಞಾನ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇನ್ಸ್ಟ್ರುಮೇಷನ್ ಟೆಕ್ನಾಲಜಿ ಕೂಡ ಆಗುತ್ತೆ, IT ಅಂತ ಇನ್ನೊಂದಿದೆ. ಹಾಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು ಮತ್ತು ಕೃಷಿ, ಇವುಗಳಲ್ಲಿ BSc ಪದವಿಯನ್ನು ಪಡೆದಿರತಕ್ಕದ್ದು. ಸಾಮಾನ್ಯವಾಗಿ ಏನು ಮಾಡ್ತೀರಿ, BSc ಅಂದ ತಕ್ಷಣ PCM ಇಲ್ಲ PMCS ಇರುತ್ತೆ, ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್, ಫಿಸಿಕ್ಸ್ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್, ಅಥವಾ PME ಫಿಸಿಕ್ಸ್ ಮ್ಯಾಥ್ಸ್ ಎಲೆಕ್ಟ್ರಾನಿಕ್ಸ್, ನೀವೆಲ್ಲ ಎಲಿಜಿಬಲ್ ಇದ್ರಿ. ಆದರೆ CBZ ಅವರು ಎಲಿಜಿಬಲ್ ಆಗ್ತಾ ಇಲ್ಲ, ಗಮನಿಸ್ತಾ ಹೋಗಿ. ಇಲ್ಲಿ ಕೆಮಿಸ್ಟ್ರಿ ಕೊಟ್ಟಿಲ್ಲ, ಬಯಾಲಜಿ ಕೊಟ್ಟಿಲ್ಲ, ಅಥವಾ ಬಾಟ್ನಿ ಕೊಟ್ಟಿಲ್ಲ, ಜುವಾಲಜಿನೂ ಕೊಟ್ಟಿಲ್ಲ, CBZ ಇಲ್ಲ, ಬಯೋಟೆಕ್ನಾಲಜಿ ಓದ್ತಕ್ಕಂಥವ್ರು ಇದರಲ್ಲಿ ಎಲಿಜಿಬಲ್ ಆಗ್ತಾ ಇಲ್ಲ, ಗಮನಿಸಿ. ಹಾಗಾದ್ರೆ ಏನು ಮಾಡ್ಬೇಕು, ನೀವು ಹೋಗಿ ರಿಕ್ವೆಸ್ಟ್ ಕೊಡ್ಬೇಕು, ಯಾರಾದ್ರೂ CBZ ಅವರಿದ್ರೆ. ಕೃಷಿ BSc ಪದವಿ ಪಡೆದವ್ರು ಎಲಿಜಿಬಲ್ ಇದ್ದೀರಾ. ಇಲ್ಲಿ ಏನಾಗ್ತಾ ಇದೆ, ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ಪದವಿ ಪಡೆದಿರ್ತಕ್ಕಂಥವ್ರು ಅಂದರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗು ಎಲಿಜಿಬಲ್ಲ ಅನಿಸ್ತಾ ಇದೆ. ಕನ್ಫರ್ಮೇಷನ್ ತಗೋಬೇಕು, ಹೋಗಿ KE ಹೆಲ್ಪ್ಲೈನ್ಗಾದರೂ ಫೋನ್ ಮಾಡಬೇಕು, ಇಲ್ಲ KEಗಾದರೂ ವಿಸಿಟ್ ಆದರೂ ಮಾಡಬೇಕು. ಅಲ್ಲಿ ಡೈರೆಕ್ಟ್ರು ಭಾಳ ಸಿಂಪಲ್ ಆಗಿದ್ದಾರೆ, ಭಾಳ ವಿದ್ಯಾರ್ಥಿ ಪೂರಕವಾಗಿದ್ದಾರೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡೋಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ಹೋಗಿ ಏನೇ ರಿಕ್ವೆಸ್ಟ್ ಕೊಟ್ಟರು ಕೂಡ ಅದನ್ನು ಸಾಲ್ವ್ ಮಾಡೋಕ್ಕೆ ಸಾಕಷ್ಟು ತಮ್ಮ ಯತ್ನವನ್ನಂತೂ ಮಾಡ್ತಕ್ಕಂಥ ಉತ್ತಮ ನಿರ್ದೇಶಕರಂತೂ ಅಲ್ಲಿದ್ದಾರೆ. ನೀವು ಅದನ್ನು ಬಳಸ್ಕೋಬೇಕಷ್ಟೆ. ಓಕೆ, ಸೊ ಹೋಗಿ ಕೇಳಿ. ಇಲ್ಲಿ ಯಾವುದೇ ವಿಶ್ವವಿದ್ಯಾಲಯದಿಂದ ಯಾವುದೇ ಇಂಜಿನಿಯರಿಂಗ್ ತಂತ್ರಜ್ಞಾನ ಅಂದರೆ ಆಲ್ಮೋಸ್ಟ್ BTech ಅಗ್ರಿ ಕೂಡ ಬರ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನೀವು ಹೋಗಿ ಕನ್ಫರ್ಮ್ ಮಾಡ್ಕೋಬೇಕು. ನಾನೇನು KE ಏನೂ ಅಲ್ಲ, ನಾನೇನು ಈ ನೇಮಕಾತಿ ಪ್ರಾಧಿಕಾರದ ಮುಖ್ಯಸ್ಥನೂ ಅಲ್ಲ, ನಿಮಗೆ ಮಾಹಿತಿ ಕೊಡ್ತಕ್ಕಂಥ ಒಬ್ಬ ಸಾಮಾನ್ಯ ಟೀಚರ್. ಓಕೆ, ಅಥವಾ AICT ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾ ಪಡೆದಿರತಕ್ಕದ್ದು, ಅಂದರೆ ಡಿಪ್ಲೊಮಾ ಪದವೀಧರರು ಕೂಡ ಇದಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮತ್ತು ಡಿಪ್ಲೊಮಾದಲ್ಲಿ ನಾನು ಕಂಪ್ಯೂಟರ್ ಸೈನ್ಸಲ್ಲಿ ಮಾಡಿದ್ದೀನಿ, ಎಲೆಕ್ಟ್ರಾನಿಕ್ಸಲ್ಲಿ ಮಾಡಿದ್ದೀನಿ, ಮೆಟಲರ್ಜಿಲಿ ಮಾಡಿದ್ದೀನಿ, ಮೆಕ್ಯಾನಿಕಲ್ ಮಾಡಿದ್ದೀನಿ ಅಂದರೆ ಎಲ್ಲರೂ ಎಲಿಜಿಬಲ್ ಅಂತ ಗೊತ್ತಾಗ್ತಾ ಇದೆ. ಹೀಗೆ ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ಹೊರತುಪಡಿಸಿ ಇತರೆ ವಿದ್ಯಾರ್ಹತೆಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗೋದಿಲ್ಲ, ಅಭ್ಯರ್ಥಿಯ ನೇರ ಹೊಣೆಗಾರರಾಗ್ತಾರೆ. CBZ ಇದೆ ಸರ್, ನಂದು ಬಯೋಟೆಕ್ನಾಲಜಿ ಮಾಡಿದ್ದೀನಿ BSc, ನಾನು ಎಲಿಜಿಬಲ್ ಇಲ್ಲ ಅಂತ ಇದರಲ್ಲಿ ಗೊತ್ತಾಗ್ತಾ ಇದೆ. ಆದರೂ ಅಪ್ಲಿಕೇಶನ್ ಹಾಕ್ತೀನಿ, ಆದರೂ ಎಕ್ಸಾಮ್ ಬರ್ತೀನಿ, ಕೊನೆಯಲ್ಲಿ ನನ್ನ ತೆಗೆದುಹಾಕಿದ್ರು ಅಂತ ನಾವು ವರಿ ಮಾಡ್ಕೊಳ್ಳೋ ಬದಲು ಈಗಲೇ ಪ್ರಯತ್ನ ಮಾಡಿದರೆ ಏನಾದರೂ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಆ ಬದಲಾವಣೆಗಳನ್ನು ತಂದಿರತಕ್ಕಂಥ ಅನುಭವ ನಮಗಿದೆ. ಅಥವಾ ವಿದ್ಯಾರ್ಥಿಗಳ ಸಂಘಟನೆಗಳಿದ್ದಾವೆ, ಹೋಗಿ ಅವ್ರನ್ನ ಅಪ್ರೋಚ್ ಆಗಿ ಅವ್ರ ಮುಖಾಂತರ ಆದರೂ ಹೋದರೆ ಕೆಲಸಗಳು ಈಸಿಯಾಗಿ ಆಗ್ತವೆ. ಬಟ್ ಅಪ್ರೋಚು ಈ ಥರ. ಅವಾಗ ವಿದ್ಯಾರ್ಥಿ ಸಂಘಟನೆಗಳು ಇರಲಿಲ್ಲ, ನಾವೇ ಯಾರ್ಯಾರಿಗೆ ಬೇಕು ಅವ್ರವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಅಟ್ಲೀಸ್ಟು ಒಂದು ಸಂಘಟನೆ ರೂಪವನ್ನು ಪಡ್ಕೊಂಡಿದ್ದಾವೆ. ಓಕೆ, ವಯೋಮಿತಿ ಮಿನಿಮಮ್ 18 ವರ್ಷ ಆಗಿರಲೇಬೇಕು ಯಾವುದೇ ಜಾಬ್ ಆಗಲಿ. ಇನ್ನು ಗರಿಷ್ಠ ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, 2A 2B 3A 3B ಅಭ್ಯರ್ಥಿಗಳಿಗೆ 43, SC ST ಕ್ಯಾಟಗರಿ 1 45 ವರ್ಷ. ಮತ್ತು ಅದೇ ರೀತಿಯಲ್ಲಿ ಒಂದಷ್ಟು ವಯೋಮಿತಿಯಲ್ಲಿ ಮತ್ತಷ್ಟು ಸಡಿಲಿಕೆ ಯಾರ್ಯಾರಿಗಿದೆ ಅಂತ ಇದೆ. ನೀವು ನೋಟಿಫಿಕೇಶನ್ ನೋಡಿ. ಈಗ ಸಪೋಸ್ NCC ಮಾಡಿರ್ತೀರ, ಅವ್ರಿಗೊಂದಷ್ಟಿದೆ. ಮಾಜಿ ಸೈನಿಕರಾದರೆ ಅವ್ರಿಗೊಂದಷ್ಟು ವಯೋಮಿತಿ ಸಡಿಲಿಕೆ ಇದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಇದೆ. ಅದೇ ರೀತಿಯಾಗಿ ವಿಧವೆಯಾಗಿದ್ದಲ್ಲಿ 10 ವರ್ಷ, ಜೀತ ಕಾರ್ಮಿಕರಾಗಿದ್ದ ಪಕ್ಷದಲ್ಲಿ 10 ವರ್ಷ. ನೋಡಿ, ಯಾರು ಪರ್ಟಿಕ್ಯುಲರ್ ಆಗಿ ಈ ಕ್ಯಾಟಗರಿಗೆ ಯಾರಾದರೂ ಸೇರ್ತಾ ಇದ್ದರೆ ನೀವು ನಿಮ್ಮ ಮಾಹಿತಿಯನ್ನು ಹೆಚ್ಚಾಗಿ ನೀವೇ ಓದಬೇಕು. ನಾವು ಸಾಮಾನ್ಯ ಎಲ್ರಿಗೂ ಅಪ್ಲೈ ಆಗ್ತಕ್ಕಂಥ ಅಂಶಗಳನ್ನು ಮಾತ್ರ ಹೆಚ್ಚಾಗಿ ಫೋಕಸ್ ಮಾಡಿ ಹೇಳ್ತೀವಿ. ಅರ್ಜಿ ಸಲ್ಲಿಸೋ ವಿಧಾನ ಲಿಂಕ್ ಬಿಟ್ಟಿದ್ದಾರೆ, ಹೋಗಿ KEA ವೆಬ್ಸೈಟಲ್ಲಿ
ಲಿಂಕ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕೋದಕ್ಕೆ ಈಗ ಆಲ್ರೆಡಿ ನಿನ್ನೆ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 7/8 ಅಂದರೆ ಆಗಸ್ಟ್ 7ರವರೆಗೆ ಅವಕಾಶ ಇದೆ. ಕೊನೆಯ ದಿನಾಂಕ ಫೀಸ್ ಕಟ್ಟಲು 1 ದಿನ 2 ದಿನ ಎಕ್ಸ್ಟ್ರಾ ಕೊಡ್ತಾರೆ. ಇಲ್ಲಿ 3 ದಿನ ಕೊಡ್ತಾರೆ ಎಕ್ಸ್ಟ್ರಾ. ಆದಷ್ಟು ಬೇಗ ಮಾಡ್ಕೊಂಬಿಡುವ ಕೆಲಸ, ಲೇಟ್ ಮಾಡೋಕ್ಕೆ ಹೋಗಬಾರ್ದು. ಅಗೇನ್ ಇಲ್ಲೂ ಕೂಡ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ 2 ವರ್ಷ ಸಾಮಾನ್ಯವಾಗಿ. ಬಟ್ ಇಲ್ಲಿ ಒಂದು ಏನಂದರೆ ಲ್ಯಾಂಡ್ ಸರ್ವೇಯರ್ ಅಂದರೆ ಹೋಗಿ ಆಫೀಸ್ ಜಾಬ್ ಮಾಡೋದಲ್ಲ, ಇಲ್ಲಿ ಸ್ವಲ್ಪ ಸರ್ವೆ ಮಾಡೋಂಥ ಕೆಲಸ ಇರುತ್ತೆ ಮತ್ತು ಭಾಳ ಸೂಕ್ಷ್ಮ ಕೆಲಸವಾಗಿರುತ್ತೆ. ಹಾಗಾಗಿ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷ ಕಾಯಂ ಪೂರ್ವ ಅವಧಿಯಲ್ಲಿರ್ತಾರೆ. ಕಾಮನ್ ಆಗಿ ಪ್ರೊಬೇಷನರಿ ಪೀರಿಯಡ್ 2-2.5 ವರ್ಷ ಇದ್ದೇ ಇರುತ್ತೆ ಎಲ್ಲ ಇಲಾಖೆಯಲ್ಲಿ. ಈ ಅವಧಿಯಲ್ಲಿ ಕಡ್ಡಾಯ ತರಬೇತಿ ಪರೀಕ್ಷೆಯಲ್ಲಿ ಎಲ್ಲ ಭೂಮಾಪಕರು ಇಲಾಖೆಯ ಭೂಮಾಪನ ತರಬೇತಿ ಸಂಸ್ಥೆಯಲ್ಲಿ 6 ತಿಂಗಳ ಅವಧಿಗೆ ವೃತ್ತಿ ಬುನಾದಿ ಭೂಮಾಪನ ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸಬೇಕು. 6 ತಿಂಗಳು ಅವ್ರದ್ದೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದ್ದಂಗಿದೆ. 6 ತಿಂಗಳು ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. 6 ತಿಂಗಳು ಟ್ರೈನಿಂಗ್, ಹೆಂಗೆ ಸರ್ವೆ ಮಾಡಬೇಕು, ಏನು, ಯಾವ ಡಿವೈಸು, ಯಾವ ಸಾಫ್ಟ್ವೇರು ಎಲ್ಲ ಹೇಳ್ತಾರೆ. ರೈಟ್. ಸಂಸ್ಥೆಯು ನಡೆಸುವ ಸೈದ್ಧಾಂತಿಕ ಪರೀಕ್ಷೆಯಲ್ಲಿ 35%, 6 ತಿಂಗಳ ನಂತರ ಥಿಯರಿ ಪರೀಕ್ಷೆ ನಡೆಸ್ತಾರೆ. ಅದರಲ್ಲಿ ಮಿನಿಮಮ್ 35% ತೆಗಿಬೇಕು. ಅದಾದಮೇಲೆ ಪ್ರಾಯೋಗಿಕ ಪರೀಕ್ಷೆ ನಡೆಸ್ತಾರೆ, ಪ್ರಾಕ್ಟಿಕಲ್ಲು. ಅದರಲ್ಲಿ 40% ಅಂಕಗಳನ್ನು ತೆಗಿಲೇಬೇಕು. ಒಂದು ವೇಳೆ ತೆಗೆದೇ ಹೋದರೆ ಏನು ಮಾಡ್ತಾರೆ ನೋಡೋಣ. ಹೀಗೆ ಸಂಸ್ಥೆಯು ನಡೆಸುವ ಸೈದ್ಧಾಂತಿಕ ಪರೀಕ್ಷೆಯಲ್ಲಿ ಥಿಯರಿಯಲ್ಲಿ 35%, ಪ್ರಾಯೋಗಿಕ ಪರೀಕ್ಷೆಯಲ್ಲಿ 40% ಅಂಕಗಳೊಂದಿಗೆ ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಆದಾಗ್ಯೂ ಕೂಡ ಯಾವುದೋ ಕಾರಣದಿಂದ ವಿಫಲರಾದ ಭೂಮಾಪಕರಿಗೆ ಕಾಯಂ ಪೂರ್ವಾವಧಿಯೊಳಗಡೆ ಪರೀಕ್ಷೆಗೆ ಹಾಜರಾಗಲು ಮತ್ತು ಉತ್ತೀರ್ಣರಾಗಲು ಇನ್ನೊಂದು ಅವಕಾಶವನ್ನು ನೀಡಲಾಗುವುದು. ನೌಕರರು ತರಬೇತಿಯಲ್ಲಿ ಉತ್ತೀರ್ಣರಾಗಲು ವಿಫಲವಾದರೆ ಆ ನೌಕರರುಗಳ ಕಾಯಂ ಪೂರ್ವಾವಧಿಯನ್ನು ಯಶಸ್ವಿ ಎಂದು ಘೋಷಿಸಲಾಗುವುದಿಲ್ಲ ಮತ್ತು ವಿಫಲ ನೌಕರರಿಗೆ ಸಂಬಂಧಿಸಿದಂತೆ ಕರ್ನಾಟಕ ನಾಗರಿಕ ಸೇವೆಗಳ ಪ್ರೊಬೇಷನರಿ ನಿಯಮಗಳು 1977ರ ನಿಬಂಧನೆಗಳು ಅನ್ವಯಿಸಲಾಗುತ್ತದೆ. ತರಬೇತಿಯಲ್ಲಿ ಅನುತ್ತೀರ್ಣರಾದ ನೌಕರರನ್ನು ಸೇವೆಯಿಂದ ತೆಗೆದುಹಾಕಲಾಗುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದರ ಅರ್ಥ ಥಿಯರಿಯಲ್ಲಿ 35%, ಪ್ರಾಕ್ಟಿಕಲ್ 40% ತೆಗಿಬೇಕು. ತೆಗೆದೇ ಹೋದರೆ ಇನ್ನೊಂದು ಅವಕಾಶ ಕೊಡ್ತಾರೆ. ಅದರಲ್ಲೂ ವಿಫಲವಾದರೆ ಆಗ ಅನಿವಾರ್ಯವಾಗಿ ಕೆಲಸದಿಂದ ತೆಗಿಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. 99% ಆಫ್ ದ ಟೈಮು ಇವೆಲ್ಲ ಆಗಲ್ಲ. ಅನುಭವ. ಓಕೆ, ನಾವು ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿ ಅನುಭವ ಇದೆ. ಅವಕಾಶ ಕೊಡ್ತಾರೆ. ಆಮೇಲೆ ಈ 35-40% ಅನ್ನೋದು ಭಾಳ ಈಸಿ ಇರುತ್ತೆ. ಸ್ವಲ್ಪ ಆಸಕ್ತಿಯಿಂದ ಕೆಲಸ ಮಾಡಬೇಕು. ನಾವು ಮಾಡೋದೇ ಕೆಲಸ, ತಗೊಳ್ಳೋದೇ ಕೆಲಸ ಮಾಡೋದಕ್ಕೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟು ಸರ್ಕಾರಿ ಕೆಲಸವನ್ನು ಪಡೆದಿರ್ತೀವಿ. 35%-40% ತೆಗೆಯೋದೇನು ದೊಡ್ಡ ವಿಚಾರ ಅಲ್ಲ. ತೆಗಿಯೋಕ್ಕಾಗದೆ ಹೋದರೆ ನೀವು ಆ ಜಾಬಿಗೆ ಜಾಯ್ನ್ ಆಗೋಕ್ಕೆ ಹೋಗ್ಬೇಡಿ. ನಿಮ್ಗೆ ಆಸಕ್ತಿ ಇಲ್ಲ ಅಂದರೆ ಜಾಯ್ನ್ ಆಗೋಕ್ಕೆ ಹೋಗ್ಬೇಡಿ, ಅಷ್ಟೇ ಸಿಂಪಲ್ ಆಗಿ ಹೇಳೋದಾದರೆ. ಹಾಗಾಗಿ ಎಲ್ಲರೂ ಕೈಲಾಗುತ್ತೆ. ಇಲ್ಲಿ ಈ ನಿಯಮಗಳನ್ನು ಕೊಟ್ಟಿದ್ದಾರೆ ಅಂತ ಭಯಬೀಳೋ ಅವಶ್ಯಕತೆ ಇಲ್ಲ. ಸರ್ಕಾರದಲ್ಲಿ ಒಂದ್ಸಲ ಇನ್ನಾದ ಮೇಲೆ ಹಲವಾರು ದಾರಿಗಳಿರ್ತವೆ, ಹಲವಾರು ಅವಕಾಶಗಳಿರ್ತವೆ. ಒಟ್ಟಿನಲ್ಲಿ ಒಂದು ಒಳ್ಳೆ ಮನಸ್ಸಿನಿಂದ ಜಾಯ್ನ್ ಆಗಿ ಅಂತ ಅಷ್ಟೇ. ಈಗ ಏನು ಅನಿಸ್ತಾ ಇರುತ್ತೆ ಗೊತ್ತಾ, ಸಾಮಾನ್ಯವಾಗಿ ಅಯ್ಯೋ ಸಾರ್ ನಮಗೆ ಜಾಬ್ ಸಿಕ್ಕರೆ ಸಾಕು, ನೋಡ್ರಿ ಹಂಗೆ ಕೆಲಸ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂತ. ಅದು ಸಾಮಾನ್ಯ, ಅದು ಫಸ್ಟ್ ಎಕ್ಸೈಟ್ಮೆಂಟ್. ಯಾಕಂದ್ರೆ ನೌಕರಿ ಬೇಕಿರುತ್ತೆ. ಇವಾಗ ನೌಕರಿ ಸಿಕ್ಕರೆ ಸಾಕ್ರಿ ಅನ್ನೋ ಮನಸ್ಥಿತಿಯಲ್ಲಿ ಇರ್ತೀವಿ. ಕಾಮನ್. ನೌಕರಿ ಸಿಕ್ಕ ಮೇಲೆ ರಜೆಗಳಿಲ್ಲ, ಆ ಕೆಲಸಕ್ಕೆ ಹಾಕ್ತೀರಾ, ಈ ಕೆಲಸಕ್ಕೆ ಹಾಕ್ತೀರಿ, ಏನು ಪೇ ಕಮಿಷನ್ನು ಹೆಚ್ಚಿಗೆ ಮಾಡಲಿಲ್ಲ, NPS ಇದೆ, OPS ಕೊಡಬೇಕು, ಇವೆಲ್ಲ ಆಮೇಲಿನ ಕತೆ. ಅದಕ್ಕೆ ನೀವು ಕೂಡ ಜಾಯ್ನ್ ಆಗ್ತೀರಿ ಬಂದು. ಓಕೆ, ಹಾಗಾಗಿ ಖುಷಿಯಿಂದ ಓದಿ. ಒಳ್ಳೆ ಜಾಬ್ ಇದು. ಒಳ್ಳೆ ಲ್ಯಾಂಡ್ ಸರ್ವೇಯರ್ ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲ. ಎಷ್ಟೋ ಡಿಸ್ಪ್ಯೂಟ್ಗಳನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯುತ ಕೆಲಸವಾಗಿದೆ. ವೇತನ ಶ್ರೇಣಿ ಈಗ ಆಲ್ರೆಡಿ 24 ಪೇ ಕಮಿಷನ್ ಏನಿದೆ, 7th ಪೇ ಕಮಿಷನ್ ಅಪ್ಲೈ ಆದಮೇಲೆ 37,500 ರೂಪಾಯಿ ಬೇಸಿಕ್ಗೆ ಇದೆ. ಈ ಬೇಸಿಕ್ಕಿಗೆ DA, HRA ಅವೇನೇನಿದೆ ಎಕ್ಸ್ಟ್ರಾ ಸೇರ್ಕೊಳ್ಳುತ್ತೆ. ಇನ್ನು ಶುಲ್ಕ ಎಷ್ಟಿದೆ? 750, 500, 250 ಯಾರ್ಯಾರಿಗೆ ಅನ್ನೋದು ಗೊತ್ತಿದೆ. ಇದು ಕಾಮನ್, ಎಲ್ಲ ಎಕ್ಸಾಮಲ್ಲೂ ಸೇಮ್ ಫೀಸ್ ಇಟ್ಟಿದ್ದಾರೆ. ಅಂದರೆ ಜನರಲ್ ಮೆರಿಟು 2A, 2B, 3A, 3Bಗೆ 750 ರೂಪಾಯಿ. SC ST ಕ್ಯಾಟಗರಿ 1 ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ. ಎಕ್ಸಾಮ್ ದಿನಾಂಕ ಕೂಡ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅದು ಇಲ್ಲಿ ಕಷ್ಟ. ಎಕ್ಸಾಮ್ ಡೇಟ್ ಬಂತಂದರೆ ಟೆನ್ಷನ್ ಆಗುತ್ತೆ ಹುಡುಗರಿಗೆ. ಶನಿವಾರ ಅಂದರೆ ಅಕ್ಟೋಬರ್ 3, ಅಕ್ಟೋಬರ್ 4ಕ್ಕೆ ಯಾವುದೋ ಒಂದು ಎಕ್ಸಾಮ್ ಈಗ ಆಲ್ರೆಡಿ ಇದೆ. ಅಕ್ಟೋಬರ್ 3ಕ್ಕೆ ಒಂದು ನಿರ್ದಿಷ್ಟ ಪತ್ರಿಕೆ, ನಿಮ್ಮ ಸ್ಪೆಸಿಫಿಕ್ ಪೇಪರ್ ಏನಿದೆ ಅದು ಭಾನುವಾರ
ಅಕ್ಟೋಬರ್ 4ಕ್ಕೆ ಸಾಮಾನ್ಯ ಜ್ಞಾನ ಪತ್ರಿಕೆ. ಇಲ್ಲ ಸರ್ ಅಕ್ಟೋಬರ್ 4ಕ್ಕೆ ಬೇರೆ ಎಕ್ಸಾಮ್ ಇದೆ ಆಲ್ರೆಡಿ ಅಂದರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಕೆ ಎದವ್ರು ಹೆಂಗಿರ್ತಾರೆ ಅಂದರೆ ಸೇಮ್ ಸಿಲೆಬಸ್ ಇರ್ತಕ್ಕಂಥ ಬೇರೆ ಬೇರೆ ನೋಟಿಫಿಕೇಶನ್ ಹುಡುಗರಿಗೆಲ್ಲ ಸೇರಿ ಒಂದೇ ಎಕ್ಸಾಮ್ ಮಾಡ್ತಾರೆ ಅವರು. VAO ಸೇಮ್ ಸಿಲೆಬಸ್ ಇದೆಯಾ, ಲ್ಯಾಂಡ್ ಸರ್ವೇರ್ ಸೇಮ್ ಸಿಲೆಬಸ್ ಇದೆಯಾ, ಕ್ರೈಸ್ ಅವರು ಸೇಮ್ ಸಿಲೆಬಸ್ ಇದೆಯಾ, GK ಪೇಪರು, ಆ ಮೂವರನ್ನು ಸೇರಿಸಿ ಒಂದೇ ದಿನ ಎಕ್ಸಾಮ್ ಮಾಡಿಬಿಡ್ತಾರೆ. ಅರ್ಥ ಮಾಡ್ಕೊಳ್ರಿ. ಹಾಗಾಗಿ ನಾನು ಸರ್ ಲ್ಯಾಂಡ್ ಸರ್ವೇರ್ಗೂ ಅಪ್ಲೈ ಮಾಡಿದ್ದೀನಿ, VAOಗೂ ಅಪ್ಲೈ ಮಾಡಿದ್ದೀನಿ, ನಾನು ಕ್ರೈಸ್ಗೂ ಅಪ್ಲೈ ಮಾಡಿದ್ದೀನಿ, ಒಂದೇ ದಿನ ಯಾವ ಎಕ್ಸಾಮ್ ಬರೀರಿ ಅಂದರೆ 3 ಎಕ್ಸಾಮ್ ಕ್ಲಬ್ ಮಾಡಿಕೊಡ್ತಾರೆ. ನೀವು ವರಿ ಮಾಡ್ಕೋಬೇಡ್ರಿ, KAದವರು ಅದೆಲ್ಲ ಮ್ಯಾನೇಜ್ ಮಾಡ್ತಾರೆ. ಮೊನ್ನೆ ಯಾವುದೋ 2-3 ಕಮೆಂಟ್ ನೋಡಿದೆ, ಭಯ ಬಿದ್ದಿದ್ದಾರೆ. ಭಯ ಬೀಳಕ್ಕೆ ಹೋಗ್ರಿ, ಫಸ್ಟ್ ಎಕ್ಸಾಮ್ಗೆ ಹೋದ್ರಿ. ಒಂದು ವೇಳೆ ಸಿಲೆಬಸ್ ಬೇರೆ ಇದೆ ಆದರೂ ಕೂಡ ಒಂದೇ ದಿನ ಎಕ್ಸಾಮ್ ತೋರಿಸಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ, ನಂತರ ಡೇಟ್ ಚೇಂಜ್ ಮಾಡ್ತಾರೆ. ರೈಟಾ? ಎಲ್ರಿಗೂ ಅಪ್ಲೈ ಆಗ್ತಕ್ಕಂಥ ವರಿ ಬಗ್ಗೆ ನೀವು ಯಾಕೆ ಹೋಗ್ತೀರಿ? ಎಲ್ರಿಗೂ ತೊಂದರೆ ಇದೆ ಅಂದಮೇಲೆ ಅದನ್ನು ಸಾಲ್ವ್ ಮಾಡ್ತಾರೆ ಬೇರೆಯವರು. ನೀವು ಓದೋದ್ರ ಕಡೆ ಗಮನ ಕೊಡಿ. ಇನ್ನು ಕನ್ನಡ ಭಾಷಾ ಪರೀಕ್ಷೆಗೆ ಯಾರಾದರೂ ಬರೆಯೋ ಅವಶ್ಯಕತೆ ಇದ್ದರೆ ಬರೀರಿ, ಅದಕ್ಕೊಂದು ಕಂಡೀಷನ್ಸ್ ಇದ್ದಾವೆ. ಈಗ SLC ಕನ್ನಡ ಮೀಡಿಯಮ್ ಓದ್ಬಿಟ್ಟಿದ್ದೀವಿ ಅಂದರೆ ಬೇಕಾಗಿಲ್ಲ. ಈಗ ಆಲ್ರೆಡಿ ಬೇರೆ ಬೇರೆ ಪರೀಕ್ಷೆ ಕನ್ನಡ ಪರೀಕ್ಷೆಗಳನ್ನ ಪಾಸ್ ಮಾಡಿದ್ದೀವಿ ಅಂದರೆ ಬೇಕಾಗಿಲ್ಲ. ಫಸ್ಟ್ ಟೈಮ್ ಬರಿತಾ ಇದ್ದೀರಿ ಅಂದರೆ ಬರೀರಿ, ಪಾಸ್ ಆಗಿರಿ. 150 ಮಾರ್ಕ್ಸ್ಗಿರುತ್ತೆ, 50 ಮಾರ್ಕ್ಸ್ ತೆಗೆದ್ರೆ ಸಾಕು. HK ರೀಜನ್ ಎಕ್ಸಾಮ್ ಯಾವಾಗಿದೆ? ಅಕ್ಟೋಬರ್ 24ಕ್ಕಿದೆ ನಿರ್ದಿಷ್ಟ ಪತ್ರಿಕೆ, ಅಕ್ಟೋಬರ್ 25ಕ್ಕೆ ಸಾಮಾನ್ಯ ಪತ್ರಿಕೆ ಇದೆ, ಪೇಪರ್ 1 ಇದೆ. ಅದು ಕೂಡ ಕನ್ನಡ ಭಾಷಾ ಪರೀಕ್ಷೆ ನಂತರ ತಿಳಿಸ್ತಾರೆ. ಅದನ್ನು 2 ಕ್ಲಬ್ ಮಾಡಿ ಕೊಟ್ಬಿಡ್ತಾರೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೇಗಿರುತ್ತೆ? ಸೊ ಆಫ್ಲೈನ್ OMR ಮಾದರಿ ಇದೆ. ಪರೀಕ್ಷಾ ಕೇಂದ್ರದ ವಿವರ ನಂತರ ತಿಳಿಸ್ತಾರೆ. ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಏನಿದೆ ಅದು ಯಾರು ಎಲಿಜಿಬಲ್ ಇದ್ದೀರಿ ಅವರು ಬರೀರಿ. ನೆಕ್ಸ್ಟ್ ಈಗ ನಮ್ಮ ಮೇನ್ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಪ್ರಿಪ್ರೇಷನ್ಗೆ ನಮ್ಮ ಕಡೆಯಿಂದ ಏನು ಪೂರಕವಾಗಿರ್ತಕ್ಕಂಥ ವಿಡಿಯೋಗಳು ಇದ್ದಾವೆ ಅಂತಕ್ಕಂಥದ್ದು. ಪತ್ರಿಕೆ 1 ಸಾಮಾನ್ಯ ಜ್ಞಾನ. ಇದರಲ್ಲಿ ಏನಿದೆ? ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ಪ್ರಚಲಿತ ಘಟನೆ, ಕರೆಂಟ್ ಅಫೇರ್ಸ್ ಮೇಲೇ ಒಂದು 25ರಿಂದ 35 ಪ್ರಶ್ನೆಗಳು ಬರ್ತಾ ಇದ್ದಾವೆ. ನೋಡಿರ್ಬೋದು, ನೋಡಿ. ಸುಮ್ಮನೆ ನಾವು ಹೇಳೋದನ್ನ ಯಾಕೆ ಕೇಳ್ತೀರಿ? ನೀವೇ KA ಇತ್ತೀಚೆಗೆ ನಡೆಸಿರ್ತಕ್ಕಂಥ ಒಂದಷ್ಟು ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಅನಾಲಿಸಿಸ್ ಮಾಡ್ಬೇಕು. ನೀವೇ ಯಾವುದ್ರ ಮೇಲೆ ಬಂದಿದೆ ಪ್ರಶ್ನೆ ಪತ್ರಿಕೆ. ಮೊಬೈಲ್ ಇಟ್ಕೊಳ್ರಿ, ಕ್ವಶನ್ ತೊಗೊಳ್ರಿ, ಅದನ್ನು ಸ್ಕ್ಯಾನ್ ಮಾಡಿ ನೋಡಿ ಎಲ್ಲಿ ಬರ್ತಾ ಇದೆ, ಏನಿದು ಕರೆಂಟ್ ಅಫೇರ್ಸಾ, ಏನು ಕರೆಂಟ್ ಅಫೇರ್ಸ್ ಬೇಸ್ಡ್ ಎಕನಾಮಿಕ್ಸಾ, ಕರೆಂಟ್ ಅಫೇರ್ಸ್ ಬೇಸ್ಡ್ ಜಿಯೋಗ್ರಫಿನ, ಕರೆಂಟ್ ಅಫೇರ್ಸ್ ಬೇಸ್ಡ್ ಸಮಥಿಂಗ ನೋಡಿ. ಓಕೆ, ದೈನಂದಿನ ಗ್ರಹಿಕೆಯ ವಿಷಯಗಳಂದರೆ ಎಲ್ಲ ಬರ್ತವೆ. ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳಂದರೆ ಕಾನ್ಸ್ಟಿಟ್ಯೂಷನ್ನು, ಪಾಲಿಟಿ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂದರೆ 12th ಬುಕ್ ಇದೆಯಲ್ವ, ಅದು ಸೇಮ್ ಅಂದರೆ ಭಾರತದ ಇತಿಹಾಸ ಬಟ್ ಕರ್ನಾಟಕಕ್ಕೆ ಫೋಕಸ್ ಮಾಡೋದು. ಈಗ ಅಶೋಕ ಅಂತ ಬಂದರೆ ಅಶೋಕನ ಶಿಲಾಶಾಸನಗಳು ಕರ್ನಾಟಕದಲ್ಲಿದ್ದಾವೆ, ಅದನ್ನು ಫೋಕಸ್ ಮಾಡ್ತಾರೆ. ಅಶೋಕನ ಶಿಲಾಶಾಸನಗಳು ಎಲ್ಲ ಕಡೆ ಇದ್ದಾವೆ, ಅರ್ಥ ಮಾಡ್ಕೊಂಡ್ರೆ. ರೈಟ್? ಇಮ್ಮಡಿ ಪುಲಿಕೇಶಿ ಮತ್ತು ಅರ್ಶನ ಮಧ್ಯೆ ಯುದ್ಧ ಬಹಳ ಫೋಕಸ್ ಆಗುತ್ತೆ, ಯಾಕಂದರೆ ಅದು ಕರ್ನಾಟಕಕ್ಕೆ ಸಂಬಂಧಿಸಿದೆ. ಅರ್ಶನ ಬೇರೆ ವಿಚಾರಗಳಿರ್ಬೋದು, ಅವು ಇಂಪಾರ್ಟೆಂಟ್ ಅಲ್ಲ. ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳದ ವಿಷಯಗಳು, ಅಗೇನ್ ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿಗಳಂತ ಬಂದಾಗ ಕರ್ನಾಟಕದ ಯಾವಿದಾವೆ ಹೆಚ್ಚು ಫೋಕಸ್ ಆಗುತ್ತೆ. ಜಲಸಂಪನ್ಮೂಲ ವಿಚಾರ ಬಂದರೆ ಕರ್ನಾಟಕದ ಜಲಸಂಪನ್ಮೂಲ, ಕರ್ನಾಟಕದ ನದಿ ವ್ಯವಸ್ಥೆಗಳು, ಕರ್ನಾಟಕದ ಜಲಪಾತಗಳು, ಕರ್ನಾಟಕದ ಆಣೆಕಟ್ಟುಗಳು ಅಲ್ವಾ, ಬೆಳೆ ಸಸ್ಯವರ್ಗ ಇವೆಲ್ಲವೂ ಕೂಡ. ಹಾಗೆ ರಾಜ್ಯ ಪ್ರಾದೇಶಿಕ ಮತ್ತು ಆಡಳಿತ ಕುರಿತಾಗಿರ್ತಕ್ಕಂಥ ವಿಷಯಗಳು, ರಾಜ್ಯ ಪ್ರಾದೇಶಿಕ ಆಡಳಿತ ಕುರಿತಾಗಿರ್ತಕ್ಕಂಥ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ವಿಷಯಗಳು. ಇದರ ಮೇಲೆ ಸಪ್ರೇಟ್ ನಾವು ಒಂದು ಕೋರ್ಸೇ ಮಾಡಿದ್ದೀವಿ. ಗ್ರೂಪ್ C ಎಕ್ಸ್ಟ್ರಾ ಕೋರ್ಸ್ ಅಂತ ಒಂದು 30-40 ವಿಡಿಯೋ ಇದ್ದಾವೆ, ಹೋಗಿ ನೋಡಿ. ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ವಿಷಯಗಳಂತಿದೆ F, ಇದು ಕೂಡ 4 ವಿಡಿಯೋ ಮಾಡಿದ್ದೀವಿ. 4 ವಿಡಿಯೋ, ಸಹಕಾರ ಸಂಘಗಳ ಮೇಲೆ 5 ವಿಡಿಯೋ, ಪರಿಸರ ಸಂಬಂಧಿ ಸಮಸ್ಯೆಗಳ ಮೇಲೆ 4 ವಿಡಿಯೋ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲೆ 4 ವಿಡಿಯೋ, ಗ್ರಾಮೀಣಾಭಿವೃದ್ಧಿ ಮೇಲೆ 3 ವಿಡಿಯೋ, ಹೀಗೆ ಈವನ್ ಸೋಷಿಯಾಲಜಿ ಮೇಲೆ 5 ವಿಡಿಯೋ, ಭೂ ಸುಧಾರಣೆಗಳ ಮೇಲೆ 4 ವಿಡಿಯೋ ನೋಡಿ. ಓಕೆ, ಒಟ್ಟು 100 ಪ್ರಶ್ನೆ, 100 ಅಂಕ, 2 ಗಂಟೆ. ಅದೇ ಥರ ನಿಮ್ಮದು ಒಂದು ಪ್ರತ್ಯೇಕ ಪಠ್ಯಕ್ರಮವನ್ನು ಇರ್ತಕ್ಕಂಥ ನಿರ್ದಿಷ್ಟ ಪತ್ರಿಕೆ ಕೂಡ ಇದೆ. ಅದರಲ್ಲಿ ಜಿಯೋಗ್ರಫಿ, ಕಂಪ್ಯೂಟರು ಮತ್ತು ಫಿಸಿಕ್ಸು, ಮ್ಯಾಥಮೆಟಿಕ್ಸ್ ಕೂಡ ಇದೆ. ಸೊ ನೋಡಿರ್ಬೋದು, ಅದ್ರ ಸಿಲೆಬಸ್ ಮುಂದೆ ನೋಡೋಣ. ಇದು ಕೂಡ 100 ಅಂಕ, 100 ನಿಮಿಷ, 100 ಪ್ರಶ್ನೆ, 2 ಗಂಟೆ. ರೈಟ್, ನೆಕ್ಸ್ಟು
ನಮ್ಮ ಯೂಟ್ಯೂಬ್ ಚಾನಲ್ ಅಮರ್ಸ್ ಕ್ಲಾಸಸ್ ಅಂತ ಹೋಗಿ ಸುಮಾರು 1400 ವಿಡಿಯೋಗಳಿದ್ದಾವೆ. 2 ಲಕ್ಷಕ್ಕೂ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿ ವಿಡಿಯೋಸ್ ಅಂತ ಹೋದರೆ ಈ ವಿಡಿಯೋಸಲ್ಲಿ ಕ್ಲಾಸ್ ನಂಬರ್ ವೈಸ್ ಇರುತ್ತೆ. 1180 ಇವತ್ತಿನ ವಿಡಿಯೋ, 1179 ನಿನ್ನೆ ವಿಡಿಯೋ ಅಲ್ಲ ಬೆಳಗಿನ ವಿಡಿಯೋ, 1178 ನಿನ್ನೆ ಒಂದು ವಿಡಿಯೋ, 1177 ನಿನ್ನೆ ಮತ್ತೊಂದು ವಿಡಿಯೋ, ಅದೇ ಥರ 1176 ಎಕನಾಮಿಕ್ ಸರ್ವೆ ವಿಡಿಯೋ, 1177 ಮತ್ತೊಂದು ವಿಡಿಯೋ, ಹೀಗೆ ಸೊ ಈ 75 ಹೀಗೆ ಸೀರಿಯಲ್ ವೈಸ್ ಇದ್ದಾವೆ, ಹೋಗಿ ನೋಡಿ. ಅಥವಾ ಇಲ್ಲಿ ಪಕ್ಕದಲ್ಲಿ ಕೋರ್ಸಸ್ ಅಂತಿದೆ, ಈ ಕೋರ್ಸಸ್ ಹೋದ್ರೂ ಕೂಡ ಹಲವಾರು ಕೋರ್ಸ್ಗಳಿದ್ದಾವೆ. ಪ್ಲೇ ಲಿಸ್ಟ್ ಅಂತ ಹೋದರೆ ನಿಮಗೆ ಬಜೆಟ್ ಎಕನಾಮಿಕ್ ಸರ್ವೆದೇ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಈಗ ಆಲ್ರೆಡಿ 25 ವಿಡಿಯೋ ಹಾಕಿದ್ದೀವಿ 2026. 2026 ಕರೆಂಟ್ ಅಫೇರ್ಸ್ಗೆ 131 ವಿಡಿಯೋ ಹಾಕಿದ್ದೀವಿ ಈಗ ಆಲ್ರೆಡಿ. ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಇದೇ ಕೋರ್ಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿ ಸಾಕಷ್ಟು ವಿಡಿಯೋ ಇದ್ದಾವೆ ನೋಡಿ. ಹಾಗೆ ಕರೆಂಟ್ ಅಫೇರ್ಸು ಕಳೆದ ವರ್ಷದ್ದು ಇದೆ, PYQ ಇದ್ದಾವೆ. ಸೊ ಹೋಗಿ ನೋಡಿ, ನೀವು ಫಸ್ಟ್ ಅಮರ್ ಕ್ಲಾಸಸ್ ಹೋಗಿ ಒಂದು 2-3 ದಿನ ಸರ್ಚ್ ಮಾಡಿ, ಯಾಕಂದರೆ ಹೊಸಬ್ರು ಇರ್ತೀರ. ಹಿಸ್ಟ್ರಿ ಮೇಲೆ ಇದೆ, ಹಾಗೆ ಪಾಲಿಟಿ ಮೇಲೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಡಿಯನ್ ಎಕಾನಮಿ, ಎನ್ವಿರಾನ್ಮೆಂಟ್ ಟೆಕ್ನಾಲಜಿ, ಕಂಪ್ಯೂಟರ್ ಮೇಲೇ ಸಪ್ರೇಟ್ ಕೋರ್ಸ್ ಇದೆ, 98 ವೀಡಿಯೋಸ್ ಇದ್ದಾವೆ. ಹೋಗಿ ನೋಡಿ, ಯೂಸ್ ಆಗ್ತಕ್ಕಂಥ ಚಾನಲ್ ಆಗುತ್ತೆ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತಾಗಿರ್ತಕ್ಕಂಥ ವಿಷಯಗಳು. ಇದು ಎಕ್ಸ್ಟ್ರಾ ಸಿಲೆಬಸ್, ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತ ಏನು ಹೇಳ್ತೀವಿ, ಇಲ್ಲಿ ಮಿಡ್ಲಲ್ಲಿ ಇದೆಯಲ್ಲ ಇದು, ಇಲ್ಲಿಂದ ಇಲ್ಲಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತಾಗಿರ್ತಕ್ಕಂಥ ವಿಷಯಗಳಂತ ಒಂದು ಅರ್ಧಕ್ಕರ್ಧ ಸಿಲೆಬಸ್ ಇದೆ ನೋಡಿ. ಕ್ವಶನ್ ಸ್ವಲ್ಪ ಕಡಿಮೆ ಬರ್ತವೆ, ಬಟ್ ಭಾಳ ಜನ ಇದನ್ನು ರೆಫರ್ ಮಾಡಲ್ಲ. ಇದ್ರ ಮೇಲೆ ನಾವು ರೆಫರ್ ಮಾಡಿ ಒಳ್ಳೆ ಸೋರ್ಸನ್ನು ಹುಡುಕಿ ನೋಟ್ಸ್ ಮಾಡ್ಕೊಂಬಿಟ್ರೆ ಬೇರೆಯವ್ರಿಗಿಂತಲೂ ಒಂದು ಎಡ್ಜ್ ಅಂತೂ ಇದ್ದೇ ಇರುತ್ತೆ ಅನ್ನೋದು ನನ್ನ ಭಾವನೆ. ಅದಕ್ಕೋಸ್ಕರನೇ ಒಂದು ಕೋರ್ಸ್ ಮಾಡಿದ್ವಿ. ಇನ್ನು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ವಿಷಯಗಳು, ಇಲ್ಲಿ ಲಾಸ್ಟ್ ಪಾಯಿಂಟ್ ಇದೆ ನೋಡಿ, ಎಫ್. ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಈ ಎಫ್ ಐಟಮ್ಗೆ 4 ವಿಡಿಯೋ ಮಾಡಿದ್ದೀವಿ. ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಪರ್ಟಿಕ್ಯುಲರ್ ಕ್ಲಾಸ್ ನಂಬರ್ ಹೇಳೋದಾದರೆ, ಕ್ಲಾಸ್ ನಂಬರ್ 978 ಟಾಪಿಕ್ಸ್ ಆನ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ ಪಾರ್ಟ್ 1. ಕ್ಲಾಸ್ ನಂಬರ್ 979 ಅಗೇನ್ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, 980, 1981. ಇನ್ನು ರೂರಲ್ ಡೆವಲಪ್ಮೆಂಟ್ ಏನಿದೆ, ಗ್ರಾಮೀಣ ಅಭಿವೃದ್ಧಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ 3 ಭಾಗ ಮಾಡಿದ್ದೀವಿ. ಈ ಸಿಲೆಬಸ್ಸಲ್ಲಿ ಎಲ್ಲಿ ಯೂಸ್ ಆಗುತ್ತೆ, ಜಿ ಐಟಮ್ಗೆ ಗ್ರಾಮೀಣ ಅಭಿವೃದ್ಧಿ ಅಂತ ಇದೆ ನೋಡಿ. ಅದೇ ಥರ ಪಂಚಾಯತ್ ರಾಜ್ ಮೇಲೆ ಇದ್ದಾವೆ. ಅದೇ ಥರ ಗ್ರಾಮೀಣ ಸಹಕಾರ ಸಂಸ್ಥೆಗಳ ಮೇಲೆ ಕೂಡ ವಿಷಯಗಳನ್ನು ನಾವು ಮಾಡಿದ್ದೀವಿ. ಸೊ ಯಾರಿಗೆ ಯೂಸ್ ಆಗುತ್ತೆ ನೋಡ್ಬೋದು. ಸಹಕಾರ ಸಂಘಗಳ ಮೇಲೆ 5 ವಿಡಿಯೋ, 5 ಗಂಟೆ ಡಿಸ್ಕಷನ್ ಮಾಡೋದು ಸುಮ್ಮನೆಲ್ಲ. ಭೂ ಸುಧಾರಣೆಗಳ ಮೇಲೆ 4 ವಿಡಿಯೋ ಮಾಡಿದ್ದೀವಿ. ಓಕೆ, ಇನ್ನು ಜಿಯೋಗ್ರಫಿ ಅಂತ ಬಂದರೆ ಅಲ್ಲಿ ಕರ್ನಾಟಕದ, ನೀವು ಇನ್ನೊಂದ್ಸಲ ಸಿಲೆಬಸ್ ನೋಡಿ ಏನು ಹೇಳ್ತಾ ಇದ್ರೆ ಪರ್ಟಿಕ್ಯುಲರ್ ಆಗಿ. ಒಂದು ನಿಮಿಷ ಇದನ್ನು ಇರೇಸ್ ಮಾಡ್ತೀನಿ. ಸ್ವಲ್ಪ ಸಿಲೆಬಸ್ಸನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು ಹೌದು ಜಿಯೋಗ್ರಫಿ, ಬಟ್ ಕರ್ನಾಟಕ ಈಸ್ ಇನ್ ಫೋಕಸ್ ಅಂತ ಹೇಳ್ತಾ ಇದ್ದಾನೆ. ಕರ್ನಾಟಕ ಈಸ್ ಇನ್ ಫೋಕಸ್ ಅಂತ ಹೇಳ್ತಕ್ಕಂಥ ಕೆಯದವರು ಪದೇ ಪದೇ ಕರ್ನಾಟಕದ ಕರಾವಳಿ ಮೇಲೆ ಪ್ರಶ್ನೆಗಳನ್ನು ತೆಗಿತಾ ಹೋದ್ರು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಒಂದು ಸಪ್ರೇಟ್ ಸೀರೀಸ್ ಮಾಡಿಬಿಡೋಣ ಅಂತ 4 ವಿಡಿಯೋ ಮಾಡಿಕೊಟ್ಟು, ಭಾಳ ತೂಕದ ವಿಡಿಯೋ, ಭಾಳ ಎಫರ್ಟ್ ಹಾಕಿ ಮಾಡಿರ್ತಕ್ಕಂಥ ವಿಡಿಯೋ. ಡಿಸ್ಕಷನ್ ವಿತ್ ಲೈವ್ ಗೂಗಲ್ ಮ್ಯಾಪ್ಸ್ ಹೇಳಿದ್ದೀವಿ. ಅಂದರೆ ಕರ್ನಾಟಕದ ಬಂದರುಗಳು ಎಲ್ಲೆಲ್ಲಿ ಬರ್ತವೆ, PYQs ಹೆಂಗೆ ಕೇಳಿದ್ದಾರೆ, ಮ್ಯಾಪ್ಸ್ ಏನು ಮಾಡ್ಬೇಕು ನಾವು, KA KPS ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಇದೊಂದು ಕರ್ನಾಟಕದ ಕರಾವಳಿ ಸೀರೀಸಲ್ಲಿ. ಪಾರ್ಟ್ 1 ಕ್ಲಾಸ್ ನಂಬರ್ 1032 ಅದೇ ಥರ ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ಸಣ್ಣ ಸಣ್ಣ ನದಿಗಳನ್ನು ಕೇಳ್ತಾ ಇದ್ರು. ಶಾಂಭವಿ ನದಿ ಎಲ್ಲಿ ಬರುತ್ತೆ, ಗುರುಪುರ ನದಿ ಯಾವುದರ ಉಪನದಿ, ಬಡಗಣ ನದಿ ಮತ್ತೊಂದು. ಅದಕ್ಕೋಸ್ಕರನೇ ಈ ಸಣ್ಣ ಪುಟ್ಟ ಚಿಕ್ಕ ನದಿಗಳನ್ನು ಏನು ಕೇಳ್ತಾ ಇದ್ರು, ಪಶ್ಚಿಮ ಅಭಿಮುಖವಾಗಿ, ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂತಹ ಕರ್ನಾಟಕದ ಹಲವಾರು ನದಿಗಳೇನಿದ್ದಾವೆ, ಆ ನದಿಗಳ ಬಗ್ಗೆ ಕೆಯದವರು ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದದಕ್ಕೆ ನಮ್ಮ ಕರ್ನಾಟಕದ ಕರಾವಳಿ ಸೀರೀಸ್ನ ಪಾರ್ಟ್ 2 ಕ್ಲಾಸ್ ನಂಬರ್ 1035 ಡಿಸ್ಕಷನ್ ವಿತ್ ಲೈವ್ ಗೂಗಲ್ ಮ್ಯಾಪ್ಸ್ ವಿತ್ PYQs ವಿತ್ ಮ್ಯಾಪ್ಸ್, ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿಗಳು, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಫ್ ಕರ್ನಾಟಕ, ಹೋಗಿ ನೋಡಿ. ಅದೇ ಥರ ಮತ್ತೊಂದು ಮುಂದುವರಿಯುತ್ತಾ ಬೀಚಸ್ ಆ್ಯಂಡ್ ಈಸ್ಟರೀಸ್ ಆಫ್ ಕರ್ನಾಟಕ,
ಕರ್ನಾಟಕದ ಕಡಲ ತೀರಗಳು ಮತ್ತು ಅಳಿವೆಗಳು. ಎಲ್ಲಿ ಯಾವ ಬೀಚ್ ಬರುತ್ತೆ, ಎಲ್ಲಿ ಓಮ್ ಬೀಚ್ ಬರುತ್ತೆ, ಎಲ್ಲಿ ದೇವಭಾಗ ಬೀಚ್ ಬರುತ್ತೆ, ಎಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಬರುತ್ತೆ, ಎಲ್ಲಿ ಮಲ್ಪೆ ಬೀಚ್ ಬರುತ್ತೆ, ಎಲ್ಲಿ ಮತ್ತೊಂದು ಬೀಚ್ ಬರುತ್ತೆ. ಅಥವಾ ಈ ಕರ್ನಾಟಕದ ಬೀಚ್ಗಳ ಮೇಲೆ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಯಾವ್ಯಾವು ವಿತ್ ಗೂಗಲ್ ಮ್ಯಾಪ್ಸ್, ವಿತ್ ಲೈವ್ ಗೂಗಲ್ ಮ್ಯಾಪ್ಸ್ ತೋರಿಸಿದ್ದೀನಿ ಕ್ಲಾಸ್ ನಂಬರ್ 1036. ಅದೇ ರೀತಿಯಾಗಿ ಕರ್ನಾಟಕದ ಕರಾವಳಿಯ 4ನೇ ಭಾಗ ಐಲ್ಯಾಂಡ್ಸ್ ಅಂಡ್ ಟೋಂಬಲೋಸ್, ಕರ್ನಾಟಕದ ದ್ವೀಪಗಳು ಮತ್ತು ಟೋಂಬಲುಗಳು ಅಥವಾ ಚಾಚು ಭೂಮಿಗಳು. ಹೋಗಿ ನೋಡಿ. ಅದ್ರ ಜೊತೆಗೆ ಆಸ್ ಯೂಶುವಲ್ ನಮ್ಮ ಜಿಯೋಗ್ರಫಿಯ ಕ್ಲಾಸ್ ನಂಬರ್ 26 ಅಲ್ಲಿ ಕರ್ನಾಟಕದ ಪರಿಚಯ, ಕ್ಲಾಸ್ ನಂಬರ್ 27 ಅಲ್ಲಿ ಕರ್ನಾಟಕದ ಭೂ ಸ್ವರೂಪಗಳು, ವಾಯುಗುಣ, ಕರ್ನಾಟಕದ ಅತ್ಯುನ್ನತ ಶಿಖರಗಳು, ಕರ್ನಾಟಕದ ಪ್ರಮುಖ ದ್ವೀಪಗಳು, ಪ್ರಮುಖ ಘಾಟಿಗಳು, ಪ್ರಮುಖ ಬಂದರುಗಳು, ಹಾಗೆ ಕರ್ನಾಟಕದ ನದಿ ವ್ಯವಸ್ಥೆಗಳಲ್ಲಿ ಮೊದಲನೇ ಭಾಗ ಕ್ಲಾಸ್ ನಂಬರ್ 28 ಅಲ್ಲಿ ಕೃಷ್ಣಾ ನದಿ ವ್ಯವಸ್ಥೆ ಮತ್ತು ಕಾವೇರಿ ನದಿ ವ್ಯವಸ್ಥೆ. ಮುಂದಿನ ಭಾಗದಲ್ಲಿ ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿಗಳ ವ್ಯವಸ್ಥೆ, ಇದು ಪ್ರಮುಖವಾಗಿರ್ತಕ್ಕಂಥವು ಮಾತ್ರ ಇಲ್ಲಿ ಕವರ್ ಮಾಡಿದ್ವಿ. ಮಿಕ್ಕಿರ್ತಕ್ಕಂಥವುಗಳನ್ನು ಈ ಒಂದು ಕ್ಲಾಸ್ ನಂಬರ್ 1035 ಅಲ್ಲಿ ಕವರ್ ಮಾಡಿದ್ದೀವಿ. ನೋಡಿ, ನಂದಿ ದುರ್ಗದ ನದಿ ವ್ಯವಸ್ಥೆ, ಗೋದಾವರಿ ನದಿ ವ್ಯವಸ್ಥೆ, ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳು, ಜಲಾಶಯಗಳು ಕ್ಲಾಸ್ ನಂಬರ್ 31, ಕ್ಲಾಸ್ ನಂಬರ್ 36 ಕರ್ನಾಟಕದ ಪ್ರಮುಖ ಜಲಪಾತಗಳು, ಯಾವ ನದಿ, ಸ್ಥಳ, ಎತ್ತರ, ಹಾಗೆ ಕ್ಲಾಸ್ ನಂಬರ್ 120 ಭೂಗೋಳದ ಮೇಲಿನ 7ನೇ ತರಗತಿ ಕರ್ನಾಟಕದ ಮಣ್ಣಿನ ವಿಧಗಳು, ವಿವಿಧ ಮಣ್ಣುಗಳು, ಅವುಗಳ ಹಂಚಿಕೆ ಮತ್ತು ಮಣ್ಣಿನ ಸಂರಕ್ಷಣೆ ಬಗ್ಗೆ, ಹಾಗೆ ಕ್ಲಾಸ್ ನಂಬರ್ 121 ನಲ್ಲಿ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಮತ್ತು ಅರಣ್ಯಗಳು, ಅರಣ್ಯಗಳ ವಿಧಗಳು, ಹಂಚಿಕೆ, ಉತ್ಪನ್ನಗಳ ಬಗ್ಗೆ ಮತ್ತು ಭಾರತದ ಅರಣ್ಯಗಳ ಸ್ಥಿತಿಗತಿ ವರದಿಯನ್ನು ಕೂಡ ಅವತ್ತು ನಾವು ಮಾತಾಡಿದ್ವಿ. ಜೊತೆಗೆ ಕರೆಂಟ್ ಅಫೇರ್ಸ್ಗಂತಲೇ ಪ್ರತಿ ತಿಂಗಳು ನಾವು ಕವರ್ ಮಾಡ್ತೀವಿ. ಈಗ ಆಲ್ರೆಡಿ 2026 ಜೂನಲ್ಲಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮುಗಿದಿದೆ. ಜುಲೈಯಲ್ಲಿ 3 ಪಾರ್ಟ್ ಮಾಡಿದ್ದೀವಿ. ಹಾಗೆ ಕರ್ನಾಟಕದ ಬಜೆಟ್ ಕಂಪ್ಲೀಟ್ ಆಗಿದೆ. ಕರ್ನಾಟಕದ ಎಕನಾಮಿಕ್ ಸರ್ವೆ ಇವತ್ತು ಬೆಳಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀವಿ. 7ನೇ ಅಧ್ಯಾಯ ಮುಗಿತಾ ಬಂದಿದೆ. ಇಂಡಿಯಾ ಬಜೆಟ್ ಮೇಲೆ ಆಲ್ರೆಡಿ ಮುಗಿಸಿದ್ದೀವಿ. ಕಳೆದ ವರ್ಷ ಕೂಡ ಕಂಪ್ಲೀಟ್ ಪ್ರತಿ ತಿಂಗಳು ಕರೆಂಟ್ ಅಫೇರ್ಸ್ ಇದೆ. ಸೊ ಯಾರಾದರೂ ಹೊಸಬರು ಬಂದಿರತಕ್ಕಂಥವ್ರಿಗೆ ಒಂದಷ್ಟು ಮಾಹಿತಿ, ಹಾಗೆ ಸ್ಪೆಷಲ್ ವೀಡಿಯೋಸ್ ಕೂಡ ಮಾಡ್ತಾ ಇರ್ತೀವಿ. ಏನೇ ವಿಚಾರ ಮುನ್ನೆಲೆಗೆ ಬಂದರೆ ಅದ್ರ ಮೇಲೆ ಸಪ್ರೇಟ್ ವಿಡಿಯೋ ಇರುತ್ತೆ ನೋಡಿ. ಅದ್ರ ಜೊತೆಗೆ GK ಪೇಪರ್ ಬಂದಾಗೆಲ್ಲ ಸಾಲ್ವ್ ಮಾಡಿದ್ದೀವಿ. ಅದು KE ಆಗಿರಲಿ, KPSC ಆಗಿರಲಿ ಅಥವಾ KSP ಆಗಿರಲಿ. ಅದೇ ರೀತಿಯಾಗಿ ಕಂಪ್ಯೂಟರ್ ಮೇಲೇ 98 ವಿಡಿಯೋಗಳ ಒಂದು ದೊಡ್ಡ ಕೋರ್ಸ್ ಕೂಡ ಇದೆ ನೋಡಿ. ಈ ಎಲ್ಲ ವರ್ಕ್ಗೆ ನಿಮ್ಮ ಬೆಂಬಲವು ಕೂಡ ತೆಗೆತ್ತೆ. ಯಾಕಂದರೆ 1400 ವಿಡಿಯೋ ಮಾಡಬೇಕಂದ್ರೆ ಸಣ್ಣ ವಿಚಾರ ಅಲ್ಲ. ಅದಕ್ಕೋಸ್ಕರ ನಮ್ಮ ಟೀಮ್ಗೆ ನಿಮ್ಮ ಬೆಂಬಲವು ಕೂಡ ತೆಗೆತ್ತೆ. ಯಾರಿಗೆ ಇದು ಡೆಫಿನೆಟ್ಲಿ ಯೂಸ್ಫುಲ್ಲು, ನಮಗೆ ಬೇಕು ಅಂತಕ್ಕಂಥವ್ರು ಇಲ್ಲಿ ಡೈಮಂಡ್ ಕ್ಲಾಸ್ ಅಂತ ಇದೆ, ಈ ಡೈಮಂಡ್ ಕ್ಲಾಸ್ಗೆ ಜಾಯ್ನ್ ಆಗೋ ಮೂಲಕ ಬೆಂಬಲವನ್ನು ನೀಡ್ಬೋದು. ಹೇಗೆ ಜಾಯ್ನ್ ಆಗಬೇಕು? ಇಲ್ಲಿ ಯೂಟ್ಯೂಬ್ ಚಾನಲ್ಗೆ ಹೋದಾಗ ಜಾಯಿನ್ ಅಂತ ಒಂದು ಬಟನ್ ಇರುತ್ತೆ. ಈ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ 2 ಕ್ಲಾಸ್ ಕಾಣಿಸುತ್ತೆ, ಗೋಲ್ಡ್ ಕ್ಲಾಸು ಮತ್ತು ಡೈಮಂಡ್ ಕ್ಲಾಸ್. ಗೋಲ್ಡ್ ಕ್ಲಾಸಲ್ಲಿ ಕೇವಲ 2 ತಿಂಗಳುಗಳ ಕರೆಂಟ್ ಅಫೇರ್ಸ್ ಮಾತ್ರ ಬರ್ತವೆ. ಬಜೆಟ್ ಬರಲ್ಲ, ಎಕನಾಮಿಕ್ ಸರ್ವೆ ಬರಲ್ಲ, PYQ ಬರಲ್ಲ, ಕಂಪ್ಯೂಟರ್ ಬರಲ್ಲ, ಜೋಗ್ರಫಿನೂ ಬರಲ್ಲ. ಆದರೆ ಡೈಮಂಡ್ ಕ್ಲಾಸಲ್ಲಿ ಎಲ್ಲ 1400 ವೀಡಿಯೋಸ್ಗಳು ಓಪನ್ ಆಗ್ತವೆ ಫಾರ್ 30 ಡೇಸ್. ಗೋಲ್ಡ್ ಕ್ಲಾಸು ಕೂಡ 30 ಡೇಸೇ, ಡೈಮಂಡ್ ಕ್ಲಾಸ್ ಕೂಡ ಫಾರ್ 30 ಡೇಸೇ. ಯಾವತ್ತು ತಗೊಳ್ತೀರಾ ಅಲ್ಲಿಂದ 30 ದಿನ, ಅಲ್ಲಿಂದ ಇವತ್ತು ತೊಗೊಂಡ್ರೆ ಇಲ್ಲಿಂದ 30 ದಿನ, ನಾಳೆ ತೊಗೊಂಡ್ರೆ ನಾಳೆಯಿಂದ 30 ದಿನ. ಓಕೆ, ಸೊ ಇಷ್ಟ ಆಯಿತು. ಮತ್ತು PDF ಗಳ ಬಗ್ಗೆ ಕೇಳ್ತಾ ಇರ್ತೀರಿ. PDF ಗಳನ್ನು ನಾವು ಕರೆಂಟ್ ಅಫೇರ್ಸ್, ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ PDF ಮಾತ್ರ 2026 ಕಂಪ್ಲೀಟು ಡೈಮಂಡಲ್ಲಿ ಸಿಗುತ್ತೆ. ಗೋಲ್ಡ್ ಕ್ಲಾಸಲ್ಲಿ ನೀವು ಯಾವತ್ತು ತಗೊಳ್ತೀರಾ ಅಲ್ಲಿಂದ ಅದರ ಹಿಂದಿನ 2 ತಿಂಗಳುಗಳ ಓನ್ಲಿ ಕರೆಂಟ್ ಅಫೇರ್ಸ್ ಮಾತ್ರ ಸಿಗ್ತವೆ. ಓನ್ಲಿ ಕರೆಂಟ್ ಅಫೇರ್ಸ್, ನಾಟ್ ಬಜೆಟ್, ಎಕನಾಮಿಕ್ ಸರ್ವೆ. ಇಷ್ಟು. ಇನ್ನೂ ಡೌಟ್ ಇದ್ದರೆ ನಮ್ಮ ಇಮೇಲ್ಗೆ ಇಮೇಲ್ ಮಾಡಿ amaresh.pothnad@gmail.com. ಎಷ್ಟು ಬೆಂಬಲವನ್ನು ಕೊಡ್ತೀರಾ ಅಂತ ಭಾವಿಸ್ತಾ, ಯಾರಿಗೆ ಅನುಕೂಲ ಇದೆ ಅವ್ರು ಕೊಡಿ. ಓಕೆ, ನೆಕ್ಸ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಅರ್ಹತೆಗಾಗಿ ಕನಿಷ್ಠ 35% ಮಾರ್ಕ್ಸನ್ನು ತೆಗಿಲೇಬೇಕಾಗುತ್ತೆ. ಮತ್ತು ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆಯಾ ಅಂದರೆ ಹೌದು, ನಾರ್ಮಲ್ 4 ಆಪ್ಷನ್ ಇರುತ್ತೆ. ಯಾವ್ದಾದ್ರು ರಾಂಗ್ ಮಾಡಿದರೆ 0.25 ಮಾರ್ಕ್ಸ್ ಹೋಗುತ್ತೆ. 5ನೇ ಆಪ್ಷನ್ ಕೂಡ ಕೊಟ್ಟಿರ್ತಾರೆ ರೌಂಡ್ ಮಾಡೋಕ್ಕೆ. ಅಲ್ಲಿ ಏನು ಮಾಡ್ಬೇಕು ನೀವು, ಯಾವುದಕ್ಕೆ ಆನ್ಸರ್ ಹಾಕಿಲ್ಲ ಅಂದರೆ 5ನೇ ಬಬಲ್ನ ಮಾಡಲೇಬೇಕು. ಅಂದ್ರೆ ಅರ್ಥ, ಈಗ ಒಂದು ಪ್ರಶ್ನೆ ಇದೆ, ಕ್ವಶನ್ ನಂಬರ್ 1, ABCD ಆಪ್ಷನ್ ಇದ್ದಾವೆ. ಆಪ್ಷನ್ ABCDಯಲ್ಲಿ ನೀವು ಆನ್ಸರ್ ಹಾಕಂಗಿದ್ರೆ ಐದರ ABCD ಹಾಕಿ, ಹಾಕದೆ ಹೋದರೆ ಖಾಲಿ ಬಿಟ್ಟು ಬರಬಾರ್ದು. ಕೊನೆಗೆ ಒಂದು 5 ನಿಮಿಷ ಎಕ್ಸ್ಟ್ರಾ ಕೊಡ್ತಾರೆ. ಯಾವ್ಯಾವ ನೀವು ಆನ್ಸರ್ ಹಾಕಲ್ವೋ 5ನೇ ಆಪ್ಷನ್ನ ನೀವು ರೌಂಡ್ ಮಾಡಿ ಬರಬೇಕು. ಇಲ್ಲ ಸರ್ ನಾನು ರೌಂಡ್ ಮಾಡಲ್ಲ ಅಂದರೆ ನೀವು ಆನ್ಸರೂ ಹಾಕಿಲ್ಲ,
5ನೇ ಬಬಲ್ ರೌಂಡೂ ಮಾಡಿಲ್ಲ ಅಂದರೆ ಸುಮ್ಮನೆ 2.25 ಮಾರ್ಕ್ಸ್ ಕಳ್ಕೊಳ್ತೀರ. ಅರ್ಥ ಮಾಡ್ಕೊಳ್ರಿ. ಇನ್ನು 560 ಹುದ್ದೆಗಳ ಈ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ನೋಡ್ಬೋದು. SCA, SCB, SCC ಅಂತೇನು ಒಳ ಮೀಸಲಾತಿ ನಂತರ ಮಾಡಿದರೆ 30, 29, 25 ಇದ್ದಾವೆ. ಮತ್ತು ಅವರಲ್ಲಿ ಯಾರ್ಯಾರಿಗೆ ಇನ್ನು ಪರಿಶಿಷ್ಟ ಪಂಗಡ 17 ಇದ್ದಾವೆ, ಪ್ರವರ್ಗ 1 23 ಇದ್ದಾವೆ, ಪ್ರವರ್ಗ 2A 84, 2B 22, 3A 22, 3B ಹಾಗೆ 28, ಜನರಲ್ 280 ಇದೆ. ಮತ್ತು 280ರಲ್ಲಿ ಇತರೆಯವರಿಗೆ 45, ಮಹಿಳೆಯರಿಗೆ 92, ಗ್ರಾಮೀಣ 70, ಮಾಜಿ ಸೈನಿಕ 28, ಕನ್ನಡ ಮಾಧ್ಯಮ 14, ಯೋಜನಾ ನಿರಾಶ್ರಿತರು 14 ಇದೆ. ಮತ್ತು ಅಂಗವಿಕಲರಿಗೆ ಸೊ ಇಲ್ಲಿ ಯಾವ್ಯಾವ ಡಿಸಬಿಲಿಟಿಗೆ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ ನೋಡಿ. ಮತ್ತು ತೃತೀಯ ಲಿಂಗಿಗಳಿಗೆ 3% ಇದೆ. ಇಷ್ಟು ಮತ್ತು ನಾನು HKದು ಕೂಡ ಇದೆ, ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಂಡ್ರಿ. ಇನ್ನು ಸಿಲೆಬಸ್ ಬಗ್ಗೆ ಬರೋದಾದರೆ ಸ್ಪೆಸಿಫಿಕ್ ಪೇಪರಲ್ಲಿ ಈಗ ಆಲ್ರೆಡಿ ಪೇಪರ್ 1 ನೋಡಿದ್ವಿ. ಸ್ಪೆಸಿಫಿಕ್ ಪೇಪರಲ್ಲಿ 40% ಮ್ಯಾಥಮೆಟಿಕ್ಸು, 10% ಫಿಸಿಕ್ಸು, ಜಿಯೋಗ್ರಫಿ 10%, ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ 20% ಇದೆ, ಕಂಪ್ಯೂಟರ್ ಅಪ್ಲಿಕೇಶನ್ ಮೇಲೆ 20% ಇದೆ, ಒಟ್ಟು 100%. ಸೊ ಇಲ್ಲಿ ಸಿಲೆಬಸ್ಸಲ್ಲಿ ಕೂಡ ಒಂದಷ್ಟು ಬದಲಾವಣೆ ಮಾಡಿದಾರಂತೆ ನೋಡ್ಬೋದು. ಕಳೆದ ಬಾರಿ ಕೂಡ ನಾವು ವಿಡಿಯೋ ಮಾಡಿದ್ದೆ ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ಆದಾಗ. ಬಟ್ ಈ ಸಲ ಸಿಲೆಬಸ್ಸು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಓದಿ. ಇದಕ್ಕೆ ಪರ್ಟಿಕ್ಯುಲರ್ ಪಾಠಗಳು ಈಗ ಕಂಪ್ಯೂಟರ್ ಅಪ್ಲಿಕೇಶನ್ ಇದೆ. ನಮ್ಮ 98 ವೀಡಿಯೋಸಲ್ಲಿ ನಿಮಗೆ ಯಾವ ಯೂಸ್ ಆಗ್ತವೆ ನೋಡಿ. ನನಗನ್ಸುತ್ತೆ ಭಾಳ ಯೂಸ್ ಆಗದೇ ಇರ್ಬೋದು. ನೀವೇ ಸಿಲೆಬಸ್ ನೋಡ್ಕೊಂಡು ನೋಡಿ. ಯಾಕಂದರೆ ಇದರ ಉದ್ದೇಶ ಏನು ಗೊತ್ತಾ, ನೀವು ಅಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ಏನೇನು ಬೇಕೋ ಅವೆಲ್ಲ ಸಿಲೆಬಸ್ ಇಟ್ಟಿದ್ದಾರೆ ನೋಡಿ. ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್, ಆ ಸರ್ವೇಯಿಂಗ್ ಮೆಥಡ್ಸ್ ತಿಳ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಕಂಪ್ಯೂಟರ್ ಅಪ್ಲಿಕೇಶನ್ ಅಂದ್ರೆ ಕೂಡ ಇಲ್ಲೇನು MS Excel ವರ್ಡ್ ಎಲ್ಲ ಇಲ್ಲ, ಅರ್ಥ ಮಾಡ್ಕೊಳ್ರಿ. ಸೊ ಅದರದ್ದೇ ಬೇರೆ ಅಪ್ಲಿಕೇಶನ್ಸ್ ಇದ್ದಾವೆ. ಅದಕ್ಕೆ ಪಾಠ ಮಾಡ್ರಿ ಅಂತ ಕೇಳಿದ್ರೆ ಸದ್ಯಕ್ಕಂತೂ ಆಗಲ್ಲ. ಯಾಕಂದರೆ ಈಗ ಆಲ್ರೆಡಿ ಬೇಕಾದಷ್ಟು ಕರೆಂಟ್ ಅಫೇರ್ಸು, ಬಜೆಟ್, ಎಕನಾಮಿಕ್ ಸರ್ವೆ, ಅವು ಇವು ಸಾಲ್ವ್ ಮಾಡೋದು, ಸ್ಪೆಷಲ್ ವೀಡಿಯೋಸ್ ಬೇಕಾದಷ್ಟು ಬ್ಯುಸಿ ಇದ್ದೀವಿ. ಪರ್ಟಿಕ್ಯುಲರ್ ಆಗಿ ಈ ಎಕ್ಸಾಮಿಗೆ ಮಾತ್ರ ಯೂಸ್ ಆಗ್ತಕ್ಕಂಥ ಕೆಲವೊಂದು ಟಾಪಿಕ್ ಇರ್ತವೆ, ಅಂಥವ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ಸದ್ಯ ಏನಿದೆ ಅದನ್ನು ಬಳಸ್ಕೊಳ್ರಿ. ಆದರೆ ಟೈಮ್ ಆದರೆ ಬೇಕಾದರೆ 1-2 ವಿಡಿಯೋ ಮಾಡಿಕೊಡೋಣ, ಸರಿನಾ? ನೆಕ್ಸ್ಟು ಇನ್ನು ಸಿಲೆಬಸ್ನ ಡೀಟೇಲ್ ಆಗಿ ನೋಡೋದಾದರೆ ಮ್ಯಾಥಮೆಟಿಕ್ಸ್ 40% ಇದೆ ಅಂತ ಏನು ಹೇಳಿದ್ವಿ. ಅರ್ಥಮೆಟಿಕ್ ನಂಬರ್ ಸಿಸ್ಟಮ್ ಇದೆ. ನಾನು ನಂಬರ್ ಸಿಸ್ಟಮ್ ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ, ನಮ್ಮ ಕಂಪ್ಯೂಟ್ರು ಸೀರೀಸಲ್ಲಿದೆ ನೋಡಿ. ಬೇಕಂದರೆ ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿ ಸರ್ ಆ ಒಂದು ವಿಡಿಯೋನ ಟೆಲಿಗ್ರಾಮ್ಗೆ ಹಾಕಿ ಅಂತ, ಬೇಕಾದರೆ ಒಂದು ಸಲ ಹಾಕ್ತೀನಿ. ಅದರಲ್ಲಿ ಸ್ಕ್ವಯರ್ಸು, ಸ್ಕ್ವೇರ್ ರೂಟ್ಸು, ಕ್ಯೂಬ್ ರೂಟ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಮತ್ತು ನಂಬರ್ ಕನ್ವರ್ಷನ್ಸು, ಇದಕ್ಕೆ ಕಂಪ್ಲೀಟ್ ಯೂಸ್ ಆಗಿಲ್ಲದೆ ಇರ್ಬೋದು, ಬಟ್ ಒಂದು ಐಡಿಯಾ ಅಂತೂ ಬರುತ್ತೆ. ಓಕೆ, ನೋಡಿ ಆ ವಿಡಿಯೋ 1.5 ಗಂಟೆ 2 ಗಂಟೆ ಮಾಡಿದ್ದೀನಿ ಅನ್ಸುತ್ತೆ. ಸೆಟ್ ಥೇರಿ ಬಗ್ಗೆ ನಾನು ಮಾಡ್ಬೋದು, ಟೈಮ್ ಇಲ್ಲ ನನಗೆ. ನಾನು ಕಂಪ್ಯೂಟರ್ ಸೈನ್ಸ್, ಈ ಡಿಸ್ಕ್ರಿಟ್ ಮ್ಯಾಥ್ಸಲ್ಲಿ ಸಾಕಷ್ಟು ಓದಿದ್ದೀವಿ, 2 ಬುಕ್ ಓದಿದ್ದೀವಿ. ಬಟ್ ಈಗ ಟೈಮ್ ಬೇಕಲ್ಲ. ಈ ಡಿ ಮಾರ್ಗನ್ಸ್ ಥಿಯರಮ್ಮು, ಸೆಟ್ಟಲ್ಲಿ ಬೇರೆ ಬೇರೆ ಟೈಪ್ಸ್ ಆಫ್ ಸೆಟ್ ಯಾವುದಿದೆ ಅಲ್ವಾ, ವೆನ್ ಡೈಗ್ರಾಮ್ಸ್ ಯಾವ್ಯಾವು ಅಲ್ವಾ, ಆಪ್ರೇಷನ್ಸ್ ಆ್ಯಂಡ್ ಸೆಟ್ಸ್. ಅಂದರೆ ಈಗ ಆಪ್ರೇಷನ್ಸ್ ಆ್ಯಂಡ್ ಸೆಟ್ಸ್ ಅಂದರೆ ಈಗ ಎಕ್ಸಾಂಪಲ್ಲು ಯೂನಿಯನ್, ಸೆಟ್ಟಲ್ಲಿ ಯೂನಿಯನ್ ಏನು, ಇಂಟರ್ಸೆಕ್ಷನ್ ಹೇಗಿರುತ್ತೆ, ಅಥವಾ ನಾವು ಆಪ್ರೇಷನ್ಸಲ್ಲಿ ಇನ್ನೂ ಬೇರೆ ಬೇರೆ ಆಪ್ರೇಷನ್ಸ್ ಬರ್ತವೆ. ಡಿವಿಷನ್ ಬರುತ್ತೆ, ಮೈನಸ್ ಅನ್ ಆಪ್ರೇಷನ್ ಬರುತ್ತೆ. ಮೈನಸ್ ಅಂದರೆ A-B ಅಂದರೆ ಸೆಟ್ ಎಲ್ಲಿ ಇರ್ತಕ್ಕಂತಹ B-ಯಲ್ಲಿ ಇರದೇ ಇರ್ತಕ್ಕಂಥ ವಸ್ತುಗಳು ಯಾವ್ಯಾವು, ಐಟಮ್ಸ್ ಯಾವ್ಯಾವು ಅಂತ. ಅದೇ ಥರ ಯೂನಿಯನ್ ಅಂದ್ರೆ ಏನು, ಸಬ್ಟ್ರಾಕ್ಷನ್ ಅಥವಾ ಏನಂತೀವಿ ಇಂಟರ್ಸೆಕ್ಷನ್ ಅಂದ್ರೇನು, ಹೀಗೆ ಹಲವಾರು ಆಪ್ರೇಷನ್ಸ್ ಬರ್ತವೆ. ಇಲ್ಲೇ ಇದಾವಲ್ಲ, ಇಲ್ಲೇ ಇದಾವೆ ನೋಡಿಲ್ಲ ನಾನು. ಯೂನಿಯನ್, ಇಂಟರ್ಸೆಕ್ಷನ್, ಕಾಂಪ್ಲಿಮೆಂಟ್, ಡಿಫರೆನ್ಸ್ ಆಫ್ ಸೆಟ್ಸ್ ಇವೆಲ್ಲ ಮಾಡಬಲ್ಲ ನಾನು. ಆದರೆ ಟೈಮ್ ಸಿಕ್ಕರೆ ಮಾಡಿಕೊಡ್ತೀನಿ ಡೆಫಿನೆಟ್ಲಿ. ಎಲ್ಲವೂ ಅಲ್ಲ, ಈ ಥರ ನನಗೆ ಈಸಿ ಇರೋಂಥವು. ಓದಿದ್ರೆ ಎಲ್ಲ ಈಸಿ ಇದೆ, ನಾವು ಓದಿ ಮತ್ತೆ ನಿಮಗೆ ಡೈಜೆಸ್ಟ್ ಮಾಡಿಕೊಂಡು ಪಾಠ ಮಾಡಿ ಕೊಡೋಷ್ಟು ಈಗ ಸಮಯ ಇರಲ್ಲ, ಅರ್ಥ ಮಾಡ್ಕೊಳ್ರಿ. ಮ್ಯಾಟ್ರಿಸಿಸ್ ಮೇಲೇ ಚಾಪ್ಟರ್ ಓದಿದ್ದೀವಿ ಇಂಜಿನಿಯರಿಂಗಲ್ಲಿ. ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾರೆ ಮೆಂಟಲ್ ಎಬಿಲಿಟಿಗೋಸ್ಕರ. ಸ್ಟ್ಯಾಟಿಸ್ಟಿಕ್ಸ್ ಮೇಲೇ ಒಂದು ಬುಕ್ಕೆ, ಒಂದು ಸಬ್ಜೆಕ್ಟ್ ಓದಿದ್ದೀವಿ. ಬಟ್ ಈಗ ಆಗಬೇಕಲ್ಲ ಅವೆಲ್ಲ ಮಾಡಿಕೊಡೋಕ್ಕೆ. ನೀವು ಓದಬೇಕು ಆ್ಯಸ್ ಎ ಸ್ಟೂಡೆಂಟ್ಸ್. HCF LCM ಅಂತೂ ವೆರಿ ಬೇಸಿಕ್ ಗೊತ್ತಿದೆ ನಿಮಗೆ. ಇನ್ನು ಬೇಸಿಕ್ಸ್ ಆಫ್ ಆಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ಸ್ ಆಲ್ಜಿಬ್ರಾದಲ್ಲಿ ಬರುತ್ತೆ, ಕ್ವಾಡ್ರಾಟಿಕ್ ಈಕ್ವೇಷನ್ಸು ಇವೆಲ್ಲ ನೋಡಿ. ಇನ್ನು ಜಿಯೋಮೆಟ್ರಿ ಅಂತ ಬಂದರೆ ಸ್ವಲ್ಪ ಟಫ್ ಇದೆ. ಯಾರಾದರೂ ನಿಮ್ಗೆ ಈಸಿ ಇರಬೇಕು, ಯಾಕಂದರೆ ಆ ಸಬ್ಜೆಕ್ಟ್ ಓದಿರಿ.
ಒಂದು ಏನು ಗಮನಿಸ್ಬೇಕಂದ್ರೆ ನಾವು ಎಲಿಜಿಬಲ್ ಇದ್ದೀವಿ ಅಂದ ಮಾತ್ರಕ್ಕೆ ಎಕ್ಸಾಮ್ ಪಾಸ್ ಆಗೋದು ಅಷ್ಟು ಈಸಿ ಅಲ್ಲ. ಈಗ ನಾವು BSc PCM ಮಾಡಿದ್ದೀವಿ ಅಂದರೆ PCM ಅವರು ಇದನ್ನು ಓದಬೇಕಲ್ಲ. ನಾವು ಬಯೋಟೆಕ್ನಾಲಜಿ ಮಾಡಿದ್ದೀವಿ ಇಂಜಿನಿಯರಿಂಗಲ್ಲಿ ಅಂದರೆ ಇದು ಈ ಸಬ್ಜೆಕ್ಟ್ ಓದಿ ಡೈಜೆಸ್ಟ್ ಮಾಡ್ಕೋಬೇಕನ್ನಂಗೆ ಇಲ್ಲಿ ಅರ್ಥ. ಬೇರೆ ಇದೆ ಸಿಲೆಬಸ್, ನೀವೇ ನೋಡಿ. ಇಲ್ಲಿ ಒಂದು ಹೇಳ್ಬೇಕಾಗಿತ್ತು ನಾನು, ಕಂಪ್ಯೂಟರ್ ಅಪ್ಲಿಕೇಶನ್ಸಲ್ಲಿ 20%ಅಲ್ಲಿ MS ಆಫೀಸ್, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್ ಇದೆ. ಈ ಟಾಪಿಕ್ ಮೇಲೆ ನಮ್ಮ ಸಪ್ರೇಟ್ ವೀಡಿಯೋಗಳಿದ್ದಾವೆ. MS ಆಫೀಸ್ ಮೇಲೆ ಇದೆ, ವರ್ಡ್ ಮೇಲೆ ಇದೆ, ಎಕ್ಸೆಲ್ ಮೇಲೆ ಇದೆ, ಪವರ್ ಪಾಯಿಂಟ್ ಮೇಲೆ ಇದೆ. ಬಟ್ ಪರ್ಟಿಕ್ಯುಲರ್ ಆಗಿ ಈ ಆಟೋ ಕ್ಯಾಡು ಇಂಥವು ಯಾವೂ ಮಾಡಿಲ್ಲ. ಇನ್ನು GIS ಸಾಫ್ಟ್ವೇರು, ದರ್ ಅಪ್ಲಿಕೇಶನ್ಸ್ ಇವು ಮಾಡಿಲ್ಲ. GIS ಸಾಫ್ಟ್ವೇರಲ್ಲಿ ಬೇರೆ ಬೇರೆ ಸಾಫ್ಟ್ವೇರ್ಸ್ ಬರ್ತವೆ. ಮತ್ತೆ ಇನ್ನು ಬೇಸಿಕ್ಸ್ ಆಫ್ ಸೊಲ್ಯೂಷನ್ಸ್ ಲ್ಯಾಂಡ್ ರೆಕಾರ್ಡ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ನೀವೇ ನೋಡ್ಕೋಬೇಕಿದೆ. ಅಲ್ಲಲ್ಲಿ ಯೂಸ್ ಆಗಂತ ಒಂದಷ್ಟು ಚಾಪ್ಟರ್ಸ್ ಇದ್ದಾವೆ, ನೋಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಕ್ಲಾಸ್ ನಂಬರ್ 1180 ಆಗಿತ್ತು. KEA ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ 2026 750 ಹುದ್ದೆಗಳ ಒಂದು ದೊಡ್ಡ ನೋಟಿಫಿಕೇಶನ್ ಆಗಿತ್ತು. ನಾನು ಆಲ್ರೆಡಿ ಹೇಳಿದ್ದೀನಿ. ಏನಾದರೂ ಮಾಹಿತಿ ಬೇಕಿದ್ದರೆ ಇಮೇಲ್ ಮಾಡಿ ನೋಡೋಣ. ಇಮೇಲ್ ಮಾಡಬೇಕಾದ್ರೆ ಫೋನ್ ನಂಬರ್ ಹಾಕೋದನ್ನು ಮರಿಬೇಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.